लक्ष्मीनारायणौ वन्दे जगताम् आदितं पति सर्वकल्याणसिद्ध्यर्थं हृदयैक्यं समाश्रितौ हृदयैक्यं सदाश्रितौ समस्तजनीं वन्दे चैतन्यस्तन्यदायिनीं श्रेयसीं श्रीनिवासस्य करुणामिव रूपिणीम् உலகும் மழிசெய்யும் உள்ளுணர்ந்து தம்மில் புலவர் புகழ் கோலால் தூக்க உலகு தன்னை வைத்தெடுத்த பக்கத்தும் மானீர் மழிசெய்யே வைத்தெடுத்த பக்கம் வலிது. ಭಗವಂತ ಭಗವತಿಯರ ಪವಿತ್ರ ಸ್ಮರಣೆಯಲ್ಲಿ ಇಂದಿನ ಪಾಠವನ್ನು ಮುಂದುವರಿಸೋಣ. ಹಿಂದೆ 3 ಆಳ್ವಾರಗಳ ಬಗ್ಗೆ ಮಾತನಾಡಿದ್ವು. ಒಂದು ಸ್ಥೂಲವಾದ ಪರಿಚಯವನ್ನು ಕೊಟ್ಟಿದ್ವು. ವೈಗೆ ಆಳ್ವಾರ್, ಭೂದತ್ತಾಳ್ವಾರ್, ಪೇಯ ಆಳ್ವಾರ್ ಎಂಬ 3 ಜನ. ಅವರು ತುಂಬ ಪುರಾತನರು ಅಂತ ಹೇಳಿದ್ವು. ದ್ವಾಪರ ಯುಗದ ಕೊನೆಯಲ್ಲಿದ್ದವರು ಅಂತ ಪ್ರತೀತಿ ಆಗಿದೆ. ಇವತ್ತು ಮಾತಾಡಬೇಕಾಗಿರುವುದು ತಿರುಮಣಿಷೈ ಆಳ್ವಾರ್ ಎಂಬುದಾಗಿ. ಆ ತಿರುಮಣಿಷೈ ಆಳ್ವಾರರು ಕೂಡ ಹಿಂದಿನ 3 ಆಳ್ವಾರಗಳ ಒಂದು ಸಮಕಾಲೀನರು. ಅಂದರೆ ಅವರಿಗಿದ್ದ ಸ್ವಲ್ಪ ಲೇಟು, ಆದರೆ ಒಟ್ಟಿಗೆ ಇದ್ದವರು ಅನ್ನೋಷ್ಟು ಸಾಕ್ಷಿ ಆಧಾರಗಳಿವೆ. ಆದ್ದರಿಂದ ಸಮಕಾಲೀನರು ಅಂತ ಧಾರಾಳವಾಗಿ ಹೇಳಬಹುದು. ಇಂಥ ತಿರುಮಣಿಷೈ ಆಳ್ವಾರನವರು ತುಂಬ ಪ್ರತಿಭಾವಂತರು. ಅವರ ಪ್ರತಿಭೆಯನ್ನು ಜ್ಞಾಪಿಸ್ಕೊಳ್ಳೋಕ್ಕೆ ಮೊದಲು ನಾವು ಹೇಳಬೇಕಾದ್ದು ಅವರ ಅತ್ಯಂತ ಆಳವಾದ ಭಕ್ತಿ. ಆದ್ದರಿಂದಲೇ ಅವರ ಆಳ್ವಾರಾದರು. ಎಂಥ ಭಕ್ತಿ ಅಂತ ಹೇಳಿದ್ರೆ, ಭಗವಂತನಲ್ಲಿ, ಶ್ರೀಮನ್ನಾರಾಯಣನಲ್ಲಿ ಆಳವಾಗಿ ಮುಳುಗಿದವರು. ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ, ಮುಳುಗಿ ಭಗವಂತನನ್ನೇ ವಶಪಡಿಸ್ಕೊಂಡ್ಬಿಟ್ರು. ಒಂದು ಉದಾಹರಣೆ, ಇವರು ಭಗವಂತನ ನಿಲ್ಲು ಅಂತ ಹೇಳಿದ್ರೆ ನಿಲ್ತಾನೆ, ಬಾ ಅಂತ ಹೇಳಿದ್ರೆ ಬರ್ತಾನೆ, ಹೋಗು ಅಂತ ಹೇಳಿದ್ರೆ ಹೋಗ್ತಾನೆ, ಮಲಗು ಅಂತ ಹೇಳಿದ್ರೆ ಮಲಗ್ತಾನೆ. ಹೀಗೆ ಒಂಥರ ಕೇಳೋಕೆ ನಮಗೆ ಆಟ ಆಡಿಸ್ಬಿಟ್ಟ ಭಗವಂತನ ಅಂತ ಅನ್ನಿಸ್ಬಹುದು. ಆದರೆ ಅವ್ರು ಹೇಳಿದ ಮಾತನ್ನೆಲ್ಲ ಭಗವಂತ ಅಷ್ಟು ಪ್ರೀತಿಯಿಂದ ಭಕ್ತನ ಮಾತನ್ನು ಕೇಳೋರಾದರು. ಅಂಥ ಭಕ್ತಿ ಇವರದ್ದು ಅನ್ನೋದನ್ನು ಜ್ಞಾಪಿಸ್ಕೊತೀನಿ. ಮಹಾವಿಷ್ಣು ಅಷ್ಟೇ ಅಲ್ಲ, ಶಿವನನ್ನೂ ಕೂಡ ಹಾಗೆ ಪ್ರೀತಿಸಿದ್ರು. ಶಿವನೇ ಇವರಿಗೆ ಭಕ್ತಿ ಸಾರರನ್ನು ಒಂದು ಬಿರುದನ್ನು ಕೊಟ್ಟ. ಅಂದರೆ ಎಷ್ಟು ಇವರ ಭಕ್ತಿಯನ್ನು ಮೆಚ್ಚಿಕೊಂಡು ಶಿವನು ಕೂಡ ಅಂಥ ಒಂದು ಬಿರುದನ್ನು ಕೊಟ್ಟಿರಬೇಕು ಎಂಬುದಾಗಿ ನಾವು ಜ್ಞಾಪಿಸ್ಕೊತೀವಿ. ಇದು ಅವರ ಭಕ್ತಿಗೆ ಸಂಬಂಧಪಟ್ಟ ವಿಷಯ. ಇನ್ನು ಕೆಲವು ಘಟನೆಗಳನ್ನು ಮುಂದೆ ನೋಡೋಣ. ಅಷ್ಟೇ ಅಲ್ಲ, ಇವರು ಬಹಳ ದೀರ್ಘಕಾಲ ಅಧ್ಯಯನ ಮಾಡೋದು, ಯೋಗ ಧ್ಯಾನವನ್ನು. ಯಾಕೆ ನಿಮಗೆ ಮಾತ್ರನ? ಯಾರಿಗೂ ಕೇಳಿಸ್ತಾ ಇಲ್ವಾ? ಕೇಳಿಸ್ತಾ ಇಲ್ಲ. ನಮಗೆ ಕೇಳಿಸ್ತಾ ಇದೆ ಸರ್. ಅಲ್ಲ, ನೀವು ಸ್ವಲ್ಪ ವಾಲ್ಯೂಮ್ ಜಾಸ್ತಿ ಮಾಡ್ಕೊಂಡು ಏನಾದ್ರು ಮಾಡಬೇಕು ಭಾರತೀಯವರು. ಕೇಳಿಸ್ತಾ ಇದೆ ನಮಗೆ. ಯಾರು ಹೇಳೋದು ಹೇಳಿ? ಅಲ್ಲ, ಅವರು ಸ್ವಲ್ಪ ಚೆಕ್ ಮಾಡ್ಕೋಬೇಕು ಅಂತ ಕಾಣುತ್ತೆ. ವಾಲ್ಯೂಮ್ ಇನ್ಕ್ರೀಸ್ ಮಾಡಿಕೊಂಡು ಅಥವಾ ಕಿವಿಗೆ ಹಾಕ್ಕೊಂಡು ಏನಾದರೂ ಮಾಡಬೇಕು. ಹಾಗೆ ಮುಂದುವರಿಸ್ತೀನಿ, ನೋಡೋಣ. ದೀರ್ಘಕಾಲ ಧ್ಯಾನದಲ್ಲಿ ಹಾಗೆ ಕುಳಿತುಕೊಳ್ಳೋವಂಥ ಒಂದು ಪರಿಪಾಟಿ ಇತ್ತು ಅವರಿಗೆ. ಯೋಗನಿಷ್ಠೆಯಲ್ಲಿ ಹಾಗೇ ಕುಳಿತುಕೋತಾರೆ, ಸಮಾಧಿಯಲ್ಲಿ ಕುಳಿತುಕೊಂಡ್ಬಿಡ್ತಾರೆ ಅನೇಕ ಕಾಲ ಎಂಬುದಾಗಿ ವರದಿಗಳು ಇದೆ ಅವರ ಬಗ್ಗೆ ಹೇಳುವಾಗ. ಆದ್ದರಿಂದ ಒಂದು ಭಕ್ತಿಯಲ್ಲಿ ಮುಳುಗಿದವರು, ಮತ್ತೊಂದು ಯೋಗನಿಷ್ಠೆಯಲ್ಲಿ ಮುಳುಗಿದವರು, ಎರಡೂ ಕೂಡ ಅವರಿಗಿದೆ. ಅದರ ಜೊತೆಗೆ ಇವರು ಕವಿಗಳು,
ತಮಿಳು ಪ್ರಬಂಧಗಳನ್ನು, ಅನೇಕ ಪ್ರಬಂಧಗಳನ್ನು ಇವರು ರಚಿಸಿದ್ದಾರೆ. ಅಂದರೆ ಕವಿಗಳಾಗಿ ಆ ಸಮಯದಲ್ಲಿ ಸ್ಫೂರ್ತಿಯಿಂದ ಭಗವಂತನ ವಿಷಯವಾಗಿ ಹೊರಬಂದಂಥ ಪ್ರಬಂಧಗಳು, ಪಾಶುರಗಳು ಎಂಬುದನ್ನು ಗಮನಿಸ್ತೀವಿ. ಹಾಗೆ ಶಾಸ್ತ್ರಾಧ್ಯಯನದಲ್ಲೂ ಕೂಡ ಇವರು ಏನು ಕಡಿಮೆ ಇಲ್ಲ. ಅನೇಕ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿದವರು, ಆಳವಾಗಿ ಅಧ್ಯಯನ ಮಾಡಿದವರು. ಉದಾಹರಣೆಗೆ ಸಾಂಖ್ಯಶಾಸ್ತ್ರ, ಜೈನ, ಬೌದ್ಧ, ಹಾಗೆ ಶೈವ, ಹೀಗೆ ಈ ಸಿದ್ಧಾಂತಗಳನ್ನು ತುಂಬ ಆಳವಾಗಿ ಅಧ್ಯಯನ ಮಾಡಿದವರು. ಎಷ್ಟರ ಮಟ್ಟಿಗೆ ಅಧ್ಯಯನ ಮಾಡಿದ್ರು ಮತ್ತು ಇವರ ಜೊತೆಯಲ್ಲಿ ಅದರ ಜೊತೆಯಲ್ಲಿ ತಪಸ್ಸು ಸೇರಿರೋದ್ರಿಂದ ಶೈವ ಸಿದ್ಧಾಂತದಲ್ಲಿ ಇವರಿರುವಾಗ ಇವರನ್ನ ಶಿವವಾಕ್ಯರು ಎಂಬುದಾಗಿ ಇವರನ್ನ ಕರೀತಾ ಇದ್ರು. ಶಿವವಾಕ್ಯರ ಗುಂಪಿನಲ್ಲಿ ಇವರಿದ್ದರು ಅಂತ. ಶಿವವಾಕ್ಯ ಒಂದು ಏನು ಅನ್ನೋದು ಮುಂದೆ ಹೇಳ್ತೀನಿ. ಹಾಗೆ ಅಷ್ಟರ ಮಟ್ಟಿಗೆ ಇವರು ಆಳವಾದ ಅಧ್ಯಯನ ಇತ್ತು ಅಂತ. ಅದಲ್ಲದೆ ಜ್ಯೋತಿಷ್ಯದಲ್ಲಿ ತುಂಬ ಇವರು ಪಳಗಿದ್ರು ಎಂಬುದಾಗಿ ಒಂದು ವರದಿ ಇದೆ. ಹಾಗೆ ಇದರ ಜೊತೆಗೆ ಇವರು ಮಹಾ ಸಿದ್ಧ ಪುರುಷರು ಇವರು ಅಂತ. ಸಿದ್ಧಿಗಳು ಇವರಿಗಿತ್ತು. ಕೆಲವು ಸಿದ್ಧಿಗಳು ಇವರು ಹುಟ್ಟಿದಾಗಲೇ ಬಾಲ್ಯದಲ್ಲೇ ಕಾಣಿಸ್ಕೊಳ್ತಾ ಇತ್ತು. ಅವರು ಅದಕ್ಕೆ ಗಮನ ಕೊಟ್ಟರೋ ಇಲ್ಲವೋ ಗೊತ್ತಿಲ್ಲ, ಆದರೆ ಬಾಲ್ಯದಲ್ಲೇ ಅವ್ರಿಗೆ ಆ ಸಿದ್ಧಿಗಳು ಇರ್ತಾ ಇದ್ದು ಅನ್ನೋದು ಗೊತ್ತಾಗತ್ತೆ. ಅದಲ್ಲದೆ ವಯಸ್ಸಾದ ಮೇಲೆ ಹೋಗ್ತಾ ಹೋಗ್ತಾ ಸಿದ್ಧಿಗಳನ್ನೇ ಇವರು ತೋರಿಸಿದ್ದು ಉಂಟು. ಭಗವಂತನ ಅನುಮತಿ ಪಡೆದು ತೋರಿಸಿದ್ದು ಕೆಲವು ಸನ್ನಿವೇಶಗಳು ಉಂಟು ಅನ್ನೋದನ್ನು ಹೇಳ್ತೀನಿ. ಅದನ್ನೆಲ್ಲ ಇವರು ಹೇಗೆ ಉಪಯೋಗಿಸ್ಕೊಳ್ತಾ ಇದ್ದರು ಅಂತ ಹೇಳಿದ್ರೆ, ಒಂದು ಕರುಣೆಯಿಂದ ಕೆಲವು ಸಲ ತೋರಿಸ್ಬೇಕಾಗಿ ಬಂತು, ಆವಾಗ ತೋರಿಸಿದ್ದಾರೆ. ಮತ್ತು ಇನ್ನು ಕೆಲವು ಸಂದರ್ಭಗಳಲ್ಲಿ ಅಹಂಕಾರವನ್ನು ತೋರಿಸಿದಾಗ ಜನಗಳು ಅದನ್ನು ಮಟ್ಟ ಹಾಕೋದಕ್ಕೋಸ್ಕರ ಉಪಯೋಗಿಸಿದ್ದು ಉಂಟು ಸಿದ್ಧಿಗಳನ್ನು. ಈ ಥರ ಎರಡು ತರಹ ಇದೆ. ಸಿದ್ಧಿಗಳು ಇವರಿಗೆ ತೊಂದರೆ ಮಾಡಲಿಲ್ಲ, ಆದರೆ ಸಿದ್ಧಿಗಳನ್ನು ಹೇಗೆ ಬೇಕೋ ಹೇಗೆ ಬಳಸ್ಕೋಬೇಕೋ ಹಾಗೆ ಬಳಸ್ಕೊಂಡಿದ್ದಾರೆ ಅನ್ನೋದು ಕಾಣುತ್ತೆ. ಹಾಗೆ ರಸವಾದ, ರಸವಿದ್ಯೆ ಅಂತಿದೆ. ಸಿದ್ಧ ವೈದ್ಯ ಅಂತ ನಮ್ಮಲ್ಲಿ ತುಂಬ ಪ್ರಸಿದ್ಧಿಗೆ ಬಂದಿದೆ. ಆದರೆ ಸಿದ್ಧ ವೈದ್ಯದಲ್ಲೂ ಕೂಡ ಇವರು ವೈದ್ಯರಾಗಿದ್ದರ ಅಂತ ಕೇಳಲ್ಲ, ಆದರೆ ಸಿದ್ಧ ವೈದ್ಯದ ಒಂದು ಶಾಸ್ತ್ರವನ್ನು ಚೆನ್ನಾಗಿ ಅಧ್ಯಯನ ಮಾಡಿದ್ದಾರೆ ಮತ್ತು ಪ್ರಯೋಗವನ್ನು ತಿಳ್ಕೊಂಡಿದ್ದಾರೆ ಅನ್ನೋದಕ್ಕೆ ಕೆಲವು ಉದಾಹರಣೆ ಸಿಕ್ಕತ್ತೆ. ಅದರ ಬಗ್ಗೆ ಪರಿಚಯ ತುಂಬ ಚೆನ್ನಾಗಿತ್ತು ಇವರಿಗೆ ಅನ್ನೋದು ಗೊತ್ತಾಗುತ್ತೆ. ಮತ್ತು ಇವರು ವೈಷ್ಣವರು ಅಂಥೇಳಿ ಶೈವ ಸಿದ್ಧಾಂತವನ್ನು ಅಧ್ಯಯನ ಮಾಡೋದು ಅಂತ ಹೇಳಿದ್ನಲ್ಲ, ಶಿವಭಕ್ತರಾಗಿಯೇ ಇದ್ದರು ಅನೇಕ ಕಾಲ. ಆಮೇಲೆ ವೈಷ್ಣವರಾದರು, ಬರೀ ವೈಷ್ಣವರಲ್ಲ, ವೀರ ವೈಷ್ಣವರಾಗಿದ್ದರು ಅನ್ನೋದನ್ನು ಗಮನಿಸ್ತೀವಿ. ಹೀಗೆ ಹಿಂದೆ ಹೇಳಿದ ಹಾಗೆ ಭಗವಂತನನ್ನು, ಅರ್ಚಾಮೂರ್ತಿಯನ್ನು ಅಂದರೆ ವಿಗ್ರಹಗಳನ್ನು ತಮ್ಮ ವಶಪಡಿಸ್ಕೊಂಡವರು ಎಂಬುದನ್ನು ವಿಶೇಷವಾಗಿ ಇಲ್ಲಿ ಗಮನಿಸ್ತೀವಿ. ಇಷ್ಟು ವಿಸ್ತಾರವಾದ ಒಂದು ಅನುಭವ ಮತ್ತು ಒಂದು ಕಲಾ ನೈಪುಣ್ಯ, ಶಾಸ್ತ್ರಾಧ್ಯಯನ ಮತ್ತು ಭಕ್ತಿ ಇವೆಲ್ಲವೂ ಸೇರಿಕೊಂಡಿದ್ದಂತಹ ಮಹಾಪುರುಷರು, ಮಹಾನುಭಾವರು ಎಂಬುದಾಗಿ ಇವರನ್ನ ಗುರುತಿಸಿ ಇದಕ್ಕೆ ಸಂಬಂಧಪಟ್ಟ ಕೆಲವು ಘಟನೆಗಳನ್ನು ಜ್ಞಾಪಿಸ್ಕೊಳ್ಳೋದೇ ಇವತ್ತಿನ ಪಾಠದ ವಿಷಯವಾಗಿದೆ. ಅದರಿಂದ ಒಂದೊಂದಾಗಿ ಕೆಲವು ಘಟನೆಗಳನ್ನು, ಸ್ವಾರಸ್ಯಕರವಾದ ಘಟನೆಗಳನ್ನು ನಾವು ಜ್ಞಾಪಿಸ್ಕೊಳ್ಳೋಣ. ಮೊದಲನೇದಾಗಿ ಇವರ ಹೆಸರು ಮಳಿಶೈ ಪಿರಾನ್ ಅಂತ. ಪಿರಾನ್ ಅಂದರೆ ಸ್ವಾಮಿ ಎಂಬುದಾಗಿ. ಅದು ಯಾತಕ್ಕೆ ಆ ಹೆಸರು ಬಂತು? ತಿರುಮಳಿಶೈ ಆಳ್ವಾರ್ ಅಂತ. ತಿರು ಸೇರಿಸ್ಕೋತಾರೆ ಎಲ್ಲದಕ್ಕೂ. ಆಳ್ವಾರ್ ಆಗಿದ್ದರು. ಅದರ ಮೊದಲು ಇವರಿಗೆ ಮಳಿಶೈ ಅಂತ ಯಾತಕ್ಕೆ ಬಂತು? ಮಳಿಶೈ ಒಂದು ಊರದು ಈಗಿನ ಚೆನ್ನೈ ಹತ್ತಿರ ಇದೆ. ಚೆನ್ನೈ ಒಳಗೆ ಏನು ಬೇಕಾದ್ರೂ ಹೇಳ್ಬೋದು ಮಳಿಶೈ ಅನ್ನೋದು. ಅದು ಸಂಸ್ಕೃತದಲ್ಲಿ ಮಹೀಸಾರ ಎಂಬುದಾಗಿ. ಮಹಿ ಅಂದರೆ ಭೂಮಿ, ಭೂಮಿಯ ಸಾರವತ್ತಾದ ಒಂದು ಪ್ರದೇಶ, ಇಡೀ ಭೂಮಿಯ ಸಾರವತ್ತಾದ ಪ್ರದೇಶ ಅಂತ. ಅದು ಯಾತಕ್ಕೆ ಆ ಹೆಸರು ಬಂತು ಅದಕ್ಕೆ ಅಂತ ಹೇಳಿದ್ರೆ, ಅದಕ್ಕೊಂದು ಕತೆ, ಸಣ್ಣ ಕತೆ ಹೇಳ್ತಾರೆ. ಅನೇಕ ಜನ ಋಷಿಗಳು, ಮುನಿಗಳು ಒಂದು ಸಲ ಒಟ್ಟಿಗೆ ಸೇರಿ ಭಗವಂತನನ್ನು, ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿಕೊಂಡ್ರಂತೆ. ನಮಗೆ ತಪಸ್ಸಿಗೆ ಇತ್ಯಾದಿಗಳಿಗೆ, ಯೋಗಕ್ಕೆ, ಯಾಗಕ್ಕೆ, ಇವರಿಗೆಲ್ಲ ತುಂಬ ಅನುಕೂಲವಾದ ಒಂದು ಪ್ರದೇಶವನ್ನು ತೋರಿಸ್ಬೇಕು, ಅಲ್ಲಿ ನಾವು ಕೂತ್ಕೊಂಡು ತಪಸ್ಸು ಮಾಡ್ತೀವಿ ಎಂಬುದಾಗಿ ಪ್ರಾರ್ಥನೆ ಮಾಡಿಕೊಂಡ್ರಂತೆ. ಆವಾಗ ಭಗವಂತ ಅತ್ಯಂತ ಕರುಣೆಯಿಂದ ಒಂದು ಜಾಗವನ್ನು ತೋರಿಸಿದಂತೆ. ಅದೇ ಮಹಿಷೈ ಅನ್ನೋ ಜಾಗ. ಅದು ಇಡೀ ವಿಶ್ವದಲ್ಲೇ, ಭೂಮಿಯ ಒಂದು ಸಾರವತ್ತಾದ ಒಂದು ಸ್ಥಳ ಎಂಬುದಾಗಿ ಮಹಾವಿಷ್ಣುವೇ ಗುರುತಿಸಿದಂಥ ಒಂದು ಜಾಗ, ಸ್ಥಳ ಎಂಬುದಾಗಿ ಹೇಳ್ತಾರೆ. ಆ ದೃಷ್ಟಿಯಿಂದ ಇದಕ್ಕೆ ಮಹೀಸಾರ ಅನ್ನೋ ಹೆಸರು ಬಂತು. ತಮಿಳಲ್ಲಿ ಮಹಿಷೈ ಅಂತ ಕರೀತಾರೆ. ಋಷಿಗಳು ಆ ಸ್ಥಳವನ್ನು ನೋಡಿ
ಅಲ್ಲಿ ತಪಸ್ಸನ್ನು ಮುಂದುವರಿಸ್ತಾ ಇದ್ದರು ಎಂಬುದಾಗಿ ಕೇಳ್ತೀವಿ. ಆ ಋಷಿಗಳಲ್ಲಿ ಒಬ್ಬರು ಭಾರ್ಗವರು ಅಂತ ಹೆಸರು, ಅಂದರೆ ಭೃಗು ವಂಶದವರು ಭಾರ್ಗವರು, ಅವ್ರ ಹೆಸರು ಭಾರ್ಗವ ಅಂತ. ಅವರಿಗೆ ಅವರು ಮತ್ತು ಅವರ ಧರ್ಮಪತ್ನಿ ಕನಕಾಂಗಿ ಅನ್ನೋರಿಗೆ ಒಂದು ಮಗು ಹುಟ್ಟಿತು. ಅನೇಕ ವರ್ಷಗಳ ತಪಸ್ಸಾದ ಮೇಲೆ ಒಂದು ಮಗು ಹುಟ್ಟಿತು ಅಂತ ಹೇಳಕ್ಕೆ ಮೊದಲು 12 ತಿಂಗಳ ಕಾಲ ಗರ್ಭವತಿಯಾಗಿದ್ಲು. 12 ತಿಂಗಳು ಅಂದರೆ ಜಾಸ್ತಿ ಸಮಯ ಆಯಿತು. 12 ತಿಂಗಳಾದ ಮೇಲೆ ಗರ್ಭ ಹೊರಗೆ ಬಂದಾಗ ನೋಡಿದ್ರೆ ಹೇಗಿತ್ತು ಅಂತ ಹೇಳಿದ್ರೆ ಒಂದು ಪಿಂಡ ರೂಪದಲ್ಲಿ ಇತ್ತಂತೆ. ಪಿಂಡ ರೂಪ ಅಂತ ಹೇಳಿದ್ರೆ ಒಂದು ಮುದ್ದೆ ರೂಪದಲ್ಲಿ ಇತ್ತು. ಕೈ ಕಾಲುಗಳು ಏನೋ ಅದೆಲ್ಲ ಯಾವ ಅಂಗಗಳು ಕಾಣಿಸ್ತಾ ಇರಲಿಲ್ಲ, ಒಂದು ಮುದ್ದೆಯಾಗಿತ್ತು. ಅಯ್ಯೋ ಹೀಗೆ ಪಿಂಡಾಕಾರವಾಗಿದೆಯಲ್ಲ ಏನು ಮಾಡೋದು ಅಂತ ಹೇಳಿ ಅವರು ಒಂದು ಜಾಗದಲ್ಲಿ ಬಿಟ್ಬಿಟ್ರು. ಯಾವ ಜಾಗ ಅಂತ ಹೇಳಿದ್ರೆ ಒಂದು ಬಿದಿರಿನ ಒಂದು ವನ. ಬಿದಿರು ಗಿಡಗಳೆಲ್ಲ ತುಂಬ ಬೆಳ್ಕೊಂಡಿರುತ್ತೆ, ಆ ಏರಿಯಾ ಬೆಳ್ಕೊಂಡಿತ್ತು, ಒಂದು ವನದ ತರಹ ಇದೆ. ಆ ವನದಲ್ಲಿ ಅದನ್ನು ಬಿಟ್ಟು ಇವರಿಬ್ಬರು ಹೊರಟು ಬಿಟ್ಟರು ಅಂತ ಹೇಳ್ತಾರೆ. ಅಂದರೆ ಯಾತಕ್ಕೆ ಬಿಟ್ಟರು ಏನು ಅಂದರೆ ಆ ಪಿಂಡದ ರೂಪದಲ್ಲಿರೋದನ್ನು ಇಟ್ಕೊಂಡು ನಾವೇನು ಮಾಡೋದು, ಹೇಗೆ ಮಾಡೋದು ಅಂತ ಗೊತ್ತಾಗದೆ ಪಾಪ ಬಿಟ್ಟು ಹೋದರು ಅಂತ ಇರಬಹುದು. ಅಂದರೆ ಭೃಗು ವಂಶದ ಭಾರ್ಗವರ ಪುತ್ರ ಒಂದು ಶಿಶು ಇದು ಅನ್ನೋ ತರಹ ಇರುತ್ತೆ. ಅದೇ ಇದೇನು ಅವರು ಬಿಟ್ಟು ಹೋಗಿರಬಹುದು, ಆದರೆ ಇವರ ಅದೃಷ್ಟ ಅಥವಾ ಪುಣ್ಯ ಅಂತ ಹೇಳ್ಬೋದು, ಅಥವಾ ಅನುಗ್ರಹ ಅಂತ ಹೇಳ್ಬೋದು. ಆ ಭಗವಂತ ಪರಂಪದಲ್ಲಿ ನೋಡ್ತಾ ಇದ್ದಂತೆ ಅವನ ದೃಷ್ಟಿ ಈ ಒಂದು ಪಿಂಡದ ಮೇಲೆ ಬಿದ್ದಿದ್ದಷ್ಟೇ ಅಲ್ಲದೆ ಭಗವಂತ ಮಹಾಲಕ್ಷ್ಮಿಗೆ ಒಂದು ಸೂಚನೆ ಕೊಟ್ಟನಂತೆ, ಅಲ್ಲಿ ನೋಡು ಅಂತ ಹೇಳಿ ತೋರಿಸಿದ್ನಂತೆ. ತೋರಿಸಿದಾಗ ಆ ಜಗನ್ಮಾತೆಯ ಒಂದು ದೃಷ್ಟಿ, ಅನುಗ್ರಹ ದೃಷ್ಟಿ ಆ ಪಿಂಡದ ಮೇಲೆ ಬಿದ್ದ ಕೂಡಲೇ ಅದು ಆ ಪಿಂಡವಾಗಿರೋದು ಹೊರ ಪದರ ಇದೆಯಲ್ಲ ಅದೆಲ್ಲ ಕಳಚಿ ಹೋಗಿ ಒಳಗಡೆ ಕೈ ಕಾಲಿಂದ ಕೂಡಿದಂಥ ಎಲ್ಲ ಅಂಗಗಳಿಂದ ಕೂಡಿದಂಥ ಒಂದು ಮಗು, ಪುರುಷ ಶಿಶು ಕಾಣಿಸ್ತು ಎಂಬುದಾಗಿ ಹೇಳ್ತಾರೆ. ಅದು ಮಹಾಲಕ್ಷ್ಮಿಯ ಜಗನ್ಮಾತೆ ಒಂದು ಅನುಗ್ರಹದಿಂದಲೇ ಆಯಿತು. ಹಾಗಾದ ಮೇಲೆ ಅಲ್ಲಿಗೆ ನಿಲ್ಲಿಲ್ಲ. ಜಗನ್ಮಾತೆಗೆ ಮತ್ತೆ ಕರುಣೆ ಉಕ್ಕಿ ಬರ್ತಾ ಇದೆ. ಬಂದಾಗ ಶಿಶು ಅಲ್ಲಿ ಯಾರೂ ನೋಡ್ಕೊಳ್ದೆ ಅಲ್ಲಿ ಇದೆಯಲ್ಲ ಅಂಥೇಳಿ ಅದಕ್ಕೆ ಒಂದು ಆಹಾರವನ್ನು ಕೊಡಬೇಕು ಅಂಥೇಳಿ ತಾನೇ ಇಳಿದು ಬಂದು ಪರಂಪರೆಯಿಂದ ಆ ಮಗುವಿಗೆ ತನ್ನ ಸ್ತನ್ಯಪಾನವನ್ನು ಕೊಟ್ಟರಂತೆ. ಅದರಿಂದ ಭಗವತಿಯ ಜಗನ್ಮಾತೆಯ ಒಂದು ಸ್ತನ್ಯವನ್ನು ಪಾನ ಮಾಡದಂಥ ಒಂದು ಶಿಶುವಾಗಿದೆ. ಎಂಥ ಅದೃಷ್ಟ ಅದಕ್ಕೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬಹುದು. ಅಷ್ಟಾದ ಮೇಲೆ ಒಬ್ಬ ಜಗನ್ಮಾತೆ ಹೊರಟ್ಬಿಟ್ಲು, ಪರಂಪರೆಗೆ ವಾಪಸ್ಸು ಹಿಂತಿರುಗಿಬಿಟ್ಲು. ಮಗು ಗೊತ್ತಿ ಏನು ಅದು ಪ್ರಶ್ನೆ ಬರುತ್ತೆ. ಅದಕ್ಕೋಸ್ಕರ ಅನುಗ್ರಹವನ್ನು ಮಾಡಿಬಿಟ್ಟು ಹೋದ್ಲು ಅಂತ ಹೇಳ್ತಾರೆ. ಎಂಥ ಅನುಗ್ರಹ ಅಂತ ಹೇಳಿದ್ರೆ ಮುಂದೆ ಅದನ್ನು ನೋಡ್ಕೊಳ್ಳೋರು ಯಾರು ಅಂತ ಹೇಳಿದ್ರೆ ಅಲ್ಲಿವರೆಗೂ ಅದಕ್ಕೆ ತನ್ನ ಮಧ್ಯದ ಬೆರಳಿದೆಯಲ್ಲ ಅದನ್ನು ಬಾಯಲ್ಲಿ ಇಟ್ಕೊಂಡು ಚೀಪ್ತಾ ಇದ್ದರೆ ಹಾಲು ಸುರಿಯತ್ತೆ ಅಂತ. ಅದಕ್ಕೆ ಹಾಲು ತಾನಾಗೇ ಬರುತ್ತೆ, ಎಲ್ಲಿಂದ ಬರುತ್ತೆ ಹೇಗೆ ಬರುತ್ತೆ ಅಂತೆಲ್ಲ ಕೇಳಬಾರ್ದು. ಅದು ದೈವದ ಒಂದು ಅನುಗ್ರಹದಿಂದ ಬರುತ್ತೆ. ಆವಾಗ ಒಂಥರ ಹೊಟ್ಟೆ ತುಂಬತ್ತೆ, ಅದಕ್ಕೆ ತುಂಬಿ ಇದಾಗುತ್ತೆ. ಹೇಗಿದ್ದರೂ ಅವಳ ಒಂದು ಸ್ತನ್ಯವನ್ನೇ ಪಾನ ಮಾಡಿದ್ರಿಂದ ಇದು ಕೂಡ ಅದು ಸೇರ್ಕೊಂತು, ಹಾಗಾಗಿ ಹಾಗೆ ಮುಂದುವರಿತು ಅಂತ. ಅಷ್ಟರಲ್ಲಿ ಏನಾಗಿದೆ, ಒಬ್ಬ ಬಿದಿರು ಕೆಲಸಗಾರ ಅಂತ ಇಟ್ಕೊಳ್ಳೋಣ. ಅಲ್ಲಿ ಅನೇಕ ಜನ ಇದ್ದಾರೆ. ಒಬ್ಬ ಆ ಕಡೆ ಬಂದಾಗ ನೋಡಿದ್ರೆ ಮಗು ಹೀಗೆ ಯಾರು ಕೇಳಿದವರ ಪಾಡಗದು ಇದೆ ಇಲ್ಲಿ ಅನ್ನೋದು ಗೊತ್ತಾಯಿತು. ಅದಾದ ತಕ್ಷಣ ಅವನಿಗೆ ತುಂಬ ಖುಷಿ ಆಯಿತು. ಅವ್ನ ಮಕ್ಕಳಿರಲಿಲ್ಲ, ಅದರಿಂದ ಬಿದಿರು ಕೆಲಸ ಮಾಡೋನು, ಬಿದಿರೆಲ್ಲ ಇಟ್ಕೊಂಡು ಈ ಬುಟ್ಟಿ ಗಿಟ್ಟಿ ಎಲ್ಲ ಹೆಣಿತಾರಲ್ಲ ಅಂಥ ವೃತ್ತಿಯಲ್ಲಿದ್ದವನವನು. ಅವನು ಈ ಮಗುವನ್ನು ಎತ್ಕೊಂಡೋಗಿ ತನ್ನ ಪತ್ನಿಗೂ ಅದನ್ನು ತೋರಿಸಿ ಒಂಥರ ಇಬ್ಬರು ಖುಷಿಯಾಗಿದ್ದರು. ಮಗು ಸಿಕ್ತ, ಒಳ್ಳೆ ಸುಂದರವಾಗಿದೆ ಮಗು ಅಂತ ಹೇಳಿ ಅದನ್ನು ಬೆಳೆಸ್ತಾ ಇತ್ತು. ಅಲ್ಲಿ ಅವನ ಜೊತೆಲಿ ಬೆಳೀತಾ ಇದೆ ಇದು ಅಂತ. ಬೆಳೀತಾ ಇದ್ದರೂ ಕೂಡ ಅದಕ್ಕೆ ತುಂಬ ಆಸಕ್ತಿ ಏನು ಕಾಣಲಿಲ್ಲ. ಯಾವುದರಲ್ಲಿ ಅಂತ ಹೇಳಿದ್ರೆ ಆಹಾರದಲ್ಲಿ, ಪಾನೀಯದಲ್ಲಿ, ಇದರಲ್ಲಿ ಯಾವ ವಿಶೇಷವಾದ ಆಸಕ್ತಿಯೂ ಇಲ್ಲದೆ ಆದಷ್ಟು ಮಿನಿಮಮ್ ಇಟ್ಕೊಂಡು ಅದರ ಪಾಡಿಗೆ ಅದು ಯಾವಾಗಲೂ ಕಣ್ಣು ಮುಚ್ಕೊಂಡು ಒಂಥರ ಧ್ಯಾನದಲ್ಲಿರೋ ಹಾಗೆ ಇರ್ತಾ ಇತ್ತು ಅಂತ ಹೇಳ್ತಾರೆ. ಆ ತರಹ ಒಂದು ವಿಶೇಷವಾದ ಒಂದು ಇದು ಅದರಲ್ಲಿ ಕಂಡು ಬರ್ತಾ ಇತ್ತು, ಯೋಗ್ಯತೆ ಒಂದು ಕಂಡು ಬರ್ತಾ ಇತ್ತು ಅಂತ. ಅವನ ಇದ್ದ ಜಾಗ ವೇಡಚ್ಚೇರಿ ಎಂಬುದಾಗಿ ಆ ಜಾಗಕ್ಕೆ ಹೆಸರದು. ಹಾಗಿದ್ದಾಗ
ಒಂದು ಸಲ ಮಗು ಏನು ತಗೋತಾ ಇಲ್ವಲ್ಲ, ಆಹಾರ ಜಾಸ್ತಿ ತಗೋತಾ ಇಲ್ವಲ್ಲ ಅಂಥೇಳಿ ಒಂದು ವೃದ್ಧ ದಂಪತಿಗಳು ಆ ಊರಿನಲ್ಲಿರೋರು ಬಂದು ಇದಕ್ಕೆ ದಿನಾ ಒಂದು ಸ್ವಲ್ಪ ಅವ್ರ ಮನೆಯಿಂದ ಹಾಲು ತೊಗೊಂಬರೋದು, ಇದನ್ನು ಸ್ವಲ್ಪ ಪುಸಲಾಯಿಸಿ ಮಾತಾಡಿಸಿ ಇದು ಮಾಡಿ ತಗೊಳಪ್ಪ ಅಂಥೇಳಿ ಅದಕ್ಕೆ ಕುಡಿಸೋದು, ಹೀಗೆಲ್ಲ ಮಾಡ್ತಿದ್ರಂತೆ. ದಿನ ತರೋರು ತಂದಾಗ ಇದು ಕೂಡ ಅವರು ತರ್ತಾರೆ ಅಂದರೆ ಖುಷಿಯಾಗಿ ಇದನ್ನು ತಗೋತಾ ಇತ್ತಂತೆ. ಹೀಗೆ ಬೆಳೀತಾ ಇತ್ತು. ಒಂದು ದಿವಸ ಏನಾಯಿತು, ತಾನು ಪೂರ್ತಿ ಕುಡಿದೆ ಒಂದು ಸ್ವಲ್ಪ ಅದರಲ್ಲಿ ಮಿಗಿಸಿ ಅದನ್ನು ಹಿಂದಕ್ಕೆ ವಾಪಸ್ ಕೊಡ್ತಂತೆ ಆ ಮಗು. ಅಂದರೆ ಹುಡುಗನಾಗಿದ್ದಾಗ ಕೊಟ್ಟುಬಿಟ್ಟು ಇದನ್ನು ನೀವೇ ಪ್ರಸಾದವಾಗಿ ತೆಗೆದುಕೊಳ್ಳಿ ಅಂತ ಹೇಳಿ ಕೊಟ್ಟುಬಿಡ್ತು. ಅವರು ಅದನ್ನು ತಗೊಂಡ ಮೇಲೆ ಅದ್ರ ಹಿಂದೆ ಏನು ಸಂಕಲ್ಪ ಇತ್ತು ನಮ್ಗೆ ಗೊತ್ತಿಲ್ಲ. ಆದರೆ ತಗೊಂಡ ಮೇಲೆ ಅವರಿಗೆ ವೃದ್ಧಾಪ್ಯ ಹೋಗಿ ಯುವಕರಾಗ್ಬಿಟ್ರಂತೆ ಇಬ್ಬರು. ಯುವಕರಾಗಿ ಕೊನೆಗೇನಾಯಿತು ಅಂದರೆ ಒಂದು ಮಗು ಹುಟ್ಟುತ್ತವರಿಗೆ ಅಂತ. ಆ ವಯಸ್ಸಲ್ಲ, ಆದರೆ ಯುವಕರಾಗಿದ್ದರಿಂದ ಒಂದು ಮಗು ಹುಟ್ಟುತ್ತವ್ರಿಗೆ ಅಂತ. ಆ ಮಗುವಿಗೆ ಮುಂದೆ ಅವರು ಕಣಿಕಣ್ಣನ್ ಅಂತ ಹೆಸರಿಟ್ಟರು. ಆ ಕಣಿಕಣ್ಣನ್ ಅನ್ನೋವನೇ ಮುಂದಕ್ಕೆ, ಅದರ ಬಗ್ಗೆ ಆಮೇಲೆ ಹೇಳ್ತೀವಿ, ಮುಂದಕ್ಕೆ ಅವನು ಈ ತಿರುಮಣಿಶಯ ಆಳ್ವಾರ್ಗೆ ಒಂದು ವಿಶೇಷವಾದ ಶಿಷ್ಯನಾಗಿ ಆಗ್ತಾನೆ ಅನ್ನೋ ವಿಷಯವನ್ನು ಮುಂದೆ ಗಮನಿಸೋಣ. ಅಂದರೆ ಇವನು ಸಣ್ಣ ವಯಸ್ಸಿನಿಂದಲೇ ಈ ಥರ ಸಿದ್ಧಿ ಇದ್ದಿದ್ದು ಪ್ರಕಟವಾಗ್ತಿತ್ತು ಅಂತ. ವೃದ್ಧ ದಂಪತಿಗಳನ್ನು ಯುವಕರನ್ನಾಗಿ ಮಾಡಿದ್ದು, ಮಗು ಹುಟ್ಟೋ ಹಾಗೆ ಮಾಡಿದ್ದು, ಮಗು ಆಗೋ ಹಾಗೆ ಮಾಡಿದ್ದು, ಇದೆಲ್ಲ ಒಂದು ಪ್ರಸಾದ. ಆ ಪ್ರಸಾದಕ್ಕೆ ಒಂದು ಇದೇನಂತ ಹೇಳಿದ್ರೆ, ಗುರುತು ಏನಂತ ಹೇಳಿದ್ರೆ, ಈ ತಾನು ಸ್ವೀಕರಿಸಿ ಉಳಿದ ಹಾಲನ್ನು ಅವರಿಗೆ ಪ್ರಸಾದವಾಗಿ ಕೊಟ್ಟಿದ್ದು, ಇವುಗಳನ್ನೆಲ್ಲ ನಾವು ಒಂಥರ ಗಮನಿಸ್ಬೋದು. ಹೀಗೆ ಮುಂದುವರಿತಾ ಇತ್ತು. ಇನ್ನು ಈ ಒಂದು ಸಿದ್ಧಿ ಅಂತ ಒಂದು ಕಾಣಿಸ್ಕೊಂಡ ತಕ್ಷಣ ಜನಗಳೆಲ್ಲ ಬರೋಕ್ಕೆ ಶುರು ಮಾಡ್ತಾರೆ. ಆ ವಿವರ ಗೊತ್ತಿಲ್ಲ, ಒಟ್ಟಲ್ಲಿ ಹಾಗೆಲ್ಲ ಆಗ್ತಿತ್ತು. ಒಂದು ಹಂತದಲ್ಲಿ ಸುಮಾರು 8ನೇ ವರ್ಷ ಈ ಮಗುಗೆ ಬಂದಾಗ, 8ನೇ ವರ್ಷ ಆದಮೇಲೆ ಇನ್ನು ಬೇರೆ ಕಡೆ ಹೋಗೋಣ ಅಂತ ಹೇಳಿ ಆ ಜಾಗ ಬಿಟ್ಟು ಹೊರಗಡೆ ಹೋಗ್ತಾನೆ. ಹೊರಗಡೆ ಎಲ್ಲಿ ಹೋಗ್ತಾನೆ ಅಂತ ಹೇಳಿದ್ರೆ, ಅಲ್ಲೇ ಮೈಲಾಪುರ್ ಅಂತ ಇವಾಗ ಕರಿತೀವಲ್ಲ, ಮೈಲೈ ಅಂತ ಆ ಜಾಗ, ಅದು ಚೆನ್ನೈ ಸಿಟಿ ಒಳಗೆ ಇದೆ. ಅದು ಅಲ್ಲಿಗೆ ಬಂದಂತೆ. ಅಲ್ಲಿಗೆ ಬಂದು ಇದೆಲ್ಲ ಸುತ್ತಮುತ್ತ ಅಲ್ಲೇ ನಡೀತಾ ಇದ್ದಂಥ ಒಂದು ವಿಷಯ. ಇದು ಮಹಿಷೆ ಅನ್ನೋದು ಕೂಡ ಚೆನ್ನೈ ಹತ್ತಿರವೇ ಇದೆ, ಸುಮಾರು ಈಗಿನ ಒಂದು ಎಕ್ಸ್ಟೆಂಡೆಡ್ ಚೆನ್ನೈ ಒಳಗೆ ಇದೆ ಅಂತ ಹೇಳ್ಬೋದು. 8ನೇ ವರ್ಷ ಆದಮೇಲೆ ಅಲ್ಲಿ ಮೈಲೈಗೆ ಬಂದು ಅಲ್ಲಿ ಅಧ್ಯಯನವನ್ನು ಪ್ರಾರಂಭ ಮಾಡಿದ. ಅಧ್ಯಯನ ಅಂತ ಹೇಳಿದ್ರೆ ಶಾಸ್ತ್ರಾಧ್ಯಯನ, ಎಲ್ಲ ಆಳವಾದ ಅಧ್ಯಯನ. ಈ ಜೈನ ಶಾಸ್ತ್ರ, ಬೌದ್ಧ, ಸಾಂಖ್ಯ, ಶೈವ ಇವುಗಳನ್ನೆಲ್ಲ ಅಧ್ಯಯನ ಮಾಡೋಕ್ಕೆ ಪ್ರಾರಂಭ ಮಾಡಿದ. ಅದರಲ್ಲಿ ಈ ಎಷ್ಟು ಒಂತಹ ಪಾರಂಗತನಾದ ಅಂತ ಹೇಳಿದ್ರೆ, ಇನ್ನು ಯಾವುದು ಕೂಡ ನನಗೆ ಇಂಪಾಸಿಬಲ್ ಅನ್ನೋದೇ ಇಲ್ಲ ಅನ್ನೋ ಅಷ್ಟರ ಮಟ್ಟಿಗೆ ಎಲ್ಲವೂ ನಮ್ಗೆ ಸಾಧ್ಯ ಆಗತ್ತೆ ಅನ್ನೋದು ತೋರಿಸೋ ಹಾಗೆ ಆಗ್ತಿತ್ತು ಅಂಥೇಳಿ ಹೇಳ್ತಾರೆ. ಅಷ್ಟೇ ಅಲ್ಲ, ಶೈವ ಸಿದ್ಧಾಂತದಲ್ಲಿ ತುಂಬ ಒಳ್ಳೆಯ ಹೆಸರು ಬಂದು, ಶೈವ ಸಿದ್ಧಾಂತ ಅಂತ ಹೇಳಿದ್ರೆ ಬುದ್ಧಿಗೆ ವಿಷಯ ಅಷ್ಟೇ ಅಲ್ಲ, ಜೊತೆಗೆ ತಪಸ್ಸು ಇರ್ತಾ ಇತ್ತು. ಅಧ್ಯಯನ ಜೊತೆ ತಪಸ್ಸು ಎರಡೂ ಸೇರಿದಾಗ ಇವರನ್ನ ಅಲ್ಲೇ ಶೈವರೇನೆ ಇವರನ್ನ ಶಿವವಾಕ್ಯರ್ ಅಂತ ಒಂದು ಹೆಸರು ಕೊಟ್ಟಿದ್ರು. ಶಿವವಾಕ್ಯರ್ ಅಂತ ಹೇಳಿದ್ರೆ ಅವರ ಮಾತಿದೆಯಲ್ಲ, ವಾಕ್ ಇದೆಯಲ್ಲ, ಅವರು ಏನು ಹೇಳ್ತಾರ ಅದು ಶಿವನಿಗೆ ಇಷ್ಟವಾಗತ್ತೆ ಅಂತ. ಇನ್ನೊಂದು ಭಾಷೆಯಲ್ಲಿ ಹೇಳೋ ಹಾಗಿದ್ರೆ, ಶಿವ ಏನು ಅನ್ಕೋತಾನೋ, ಏನು ಹೇಳ್ತಾ ಇದ್ದನೋ ಅದನ್ನ ಇವರ ಬಾಯಿ ಮೂಲಕ ಬರೆಸ್ತಾ ಇದ್ದಾನೆ ಅಂತ. ಅಂದರೆ ಇವರ ಬಾಯಲ್ಲಿ ಏನು ಬರುತ್ತೋ ಅದು ಶಿವನ ಬಾಯಲ್ಲಿ ಬರೋ ಅಂಥ ಮಾತು. ಅವನ ಮನಸ್ಸಲ್ಲಿ ಏನು ಆಡುತ್ತೋ, ಶಿವನ ಮನಸ್ಸಲ್ಲಿ ಏನು ಆಡುತ್ತೋ ಅದೇ ಇವರ ಮನಸ್ಸಲ್ಲಿ ಆಡುತ್ತೆ ಅನ್ನೋ ಅಷ್ಟರ ಮಟ್ಟಿಗೆ ಯಾರಿದ್ದಾರೋ ತಪಸ್ಸಿನಲ್ಲಿ ಅಂಥವರನ್ನ ಶಿವವಾಕ್ಯರ್ ಅಂತ ಕರೆಯೋ ರೂಢಿ ಇತ್ತು. ಅಂಥ ಶಿವವಾಕ್ಯರುಗಳು ಕೆಲವರು ಇದ್ದಾರೆ, ಪರಂಪರೆಯಲ್ಲಿ ಅದನ್ನು ಹೇಳ್ತಾರೆ. ಅದರಲ್ಲಿ ಇವ್ರನ್ನು ಗುರುತಿಸಿದ್ರು ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ಅಂದರೆ ಎಷ್ಟು ಆಳವಾದ ಒಂದು ಚಿಂತನೆ ಇರ್ತಾ ಇತ್ತು, ಎಷ್ಟು ಆಳವಾದ ತಪಸ್ಸು ಇರ್ತಾ ಇತ್ತು ಶಿವನ ವಿಷಯದಲ್ಲೂ ಕೂಡ ಅನ್ನೋದರಲ್ಲಿ ನಾವು ಗಮನಿಸಬೇಕು. ಅನೇಕ ಶ್ಲೋಕಗಳನ್ನು ಕೂಡ ಇವರು ರಚನೆ ಮಾಡಿದ್ರು, ಶಿವನ ಬಗ್ಗೆ ಅನೇಕ ಸ್ತೋತ್ರಗಳ ರಚನೆ ಮಾಡಿದ್ರು ಅನ್ನೋದನ್ನು ನಾವು ಕೇಳ್ತೀವಿ. ಇದಾದ ಮೇಲೆ ಈ ಮೈಲಾಪುರ ಅಂತ ಯಾತಕ್ಕೆ ಹೇಳಿದೆ ಅಂತ ಹೇಳಿದ್ರೆ, ಮೈಲಾಪುರ್ನಲ್ಲಿ ಹಿಂದೆ ಹೇಳಿದ್ವಲ್ಲ ಪೇಯಾಳ್ವಾರ್ ಅಂತ, ಅವರು ಅಲ್ಲೇ ಇದ್ದಿದ್ದು, ಮೈಲಾಪುರಲ್ಲೇ ಇದ್ದಿದ್ದು. ಹಾಗಾಗಿ ಇವರಿಬ್ಬರು ಕೂಡ ಮೀಟ್ ಮಾಡೋ ಒಂದು ಸಂದರ್ಭ ಸಿಕ್ತು. ಅದಕ್ಕೆ ಸಮಕಾಲ ನೀರು ಅಂತ ಹೇಳಿತ್ತು.
ಅವರು ಅವರು ಇವರು ಮೀಟ್ ಮಾಡ್ತಾ ಇದ್ದು. ಮೀಟ್ ಮಾಡಿದ್ರೆ ಇಲ್ಲಿ ತಮಾಷೆ ಏನಪ್ಪ ಅಂತ ಹೇಳಿದ್ರೆ, ಪೇ ಆಳ್ವಾರ್ನವರು ಅವರು ಭಕ್ತರು, ಆಳ್ವಾರರಾಗಿ ವಿಷ್ಣು ಭಕ್ತರಾಗಿದ್ದರು. ಇವರು ಶಿವಶಾಕ್ಯರಾಗಿದ್ದರು, ಶಿವವಾಕ್ಯರಾಗಿದ್ದರು. ಶಿವನ ಪರವಾಗಿ ಇವರು ಮಾತಾಡೋದು, ಮಹಿಷಿ ಮಾತಾಡೋದು, ವಿಷ್ಣು ಪರವಾಗಿ ಪೇ ಆಳ್ವಾರ್ ಮಾತಾಡೋದು. ಹೀಗೆ ಇಬ್ಬರು ಕೂಡ ಸೇರಿದಾಗ ಡಿಸ್ಕಷನ್ಸ್ ಆಗೋದು ಅಂತ, ಸ್ವಾರಸ್ಯಕರವಾದ ಡಿಸ್ಕಷನ್ಸ್ ಆಗೋದು, ಕೆಲವು ಸಲ ಹೀಟೆಡ್ ಡಿಸ್ಕಷನ್ಸು ಆಗೋದು ಅಂತ ಕೇಳ್ತೀವಿ. ಹಾಗಾಗಿ ಆಗ್ತಾ ಇತ್ತು. ಇದರ ಮಧ್ಯದಲ್ಲಿ ಇವರಿಗೆ ಪೇ ಆಳ್ವಾರ್ಗೆ ಯಾಕೆ ಇವನು ಹೀಗೆ ಹಿಡ್ಕೊಂಡಿದ್ದಾನಲ್ಲ, ವಿಷ್ಣುವನ್ನ ಆರಾಧನೆ ಮಾಡ್ತಾ ಇಲ್ವಲ್ಲ, ವಿಷ್ಣುವನ್ನ ಆರಾಧನೆ ಮಾಡಬೇಕಾಗಿತ್ತಲ್ಲ ಅಂತ ಎಷ್ಟು ಅದರ ಪರವಾಗಿ ಹೇಳಿದ್ರು ಕೂಡ ಅವ್ರು ಒಪ್ಪತ್ತಾ ಇರಲ್ಲ. ಅವ್ರದ್ದೇ ಒಂದು ಹಠ ಇತ್ತು, ಅದನ್ನು ಹೀಗೆ ಮಾಡ್ತಾಯಿದ್ರು. ಸರಿ, ಇವರಿಗೆ ಸ್ವಲ್ಪ ತಿಳುವಳಿಕೆ ಕೊಡಬೇಕು ಅಂತಲೋ ಏನೋ ಗೊತ್ತಿಲ್ಲ, ಒಂದು ಸಣ್ಣ ಎಕ್ಸ್ಪೆರಿಮೆಂಟ್ ಮಾಡಿದ್ರಂತೆ. ಎಕ್ಸ್ಪೆರಿಮೆಂಟ್ ಏನಪ್ಪ ಅಂತ ಹೇಳಿದ್ರೆ, ಅವರದ್ದೇ ಒಂದು ಪೇ ಆಳ್ವಾರ್ದು ಒಂದು ತೋಟ ಇತ್ತು ತಿರುವಳಿಕೆರೆಯಲ್ಲಿ. ಆ ತೋಟದಲ್ಲಿ ಒಂದು ನಂದವನ, ಅದರಲ್ಲಿ ಕೆಲವು ಗಿಡಗಳನ್ನ ತೊಗೊಂಡ್ರಂತೆ, ತುಳಸಿ ಗಿಡ ಅಥವಾ ಹೂವು ಗಿಡ ಇದೆಲ್ಲ ತೊಗೊಂಡು ಅದನ್ನು ನೆಡೋದು ಹೇಗೆ ಅಂತ ಹೇಳಿದ್ರೆ ಉಲ್ಟಾ ನೆಡೋದು. ಅಂದರೆ ಬೇರೆ ಮೇಲಿರುತ್ತೆ, ಗಿಡ ಕೆಳಗಡೆ ಇರುತ್ತೆ, ಹಾಗೆ ನಡ್ತಾ ಇದ್ರಂತೆ, ಎಲ್ಲ ಕಡೆ ನಡ್ತಾ ಇದ್ದು. ಆಮೇಲೆ ಇದಕ್ಕೆ ನೀರು ಹಾಕಿ ಬೆಳೆಸ್ಬೇಕಲ್ಲ, ಇದಕ್ಕೆ ಪಾತಿ ಮಾಡಿ ನೀರು ಹಾಕಿ ಬೆಳೆಸ್ಬೇಕಲ್ಲ, ನೀರು ಹಾಕೋದಕ್ಕೆ ಒಂದು ಮಡಕೆ ತೊಗೊಂಡ್ರು. ಆ ಮಡಕೆಯಲ್ಲಿ ಸಿಕ್ಕಾಪಟ್ಟೆ ತೂತುಗಳು, ಮಡಕೆಯಲ್ಲಿ ತೂತುಗಳೇ ಜಾಸ್ತಿ ಇತ್ತು. ಅಂತ ಒಂದು ಮಡಕೆ ತೊಗೊಂಡ್ರು. ಅದನ್ನು ಹೊತ್ಕೊಂಬರೋಕ್ಕೆ, ನೀರು ಹಿಡಿದು ಹೊತ್ಕೊಂಬರೋದಕ್ಕೆ ಒಂದು ಹಗ್ಗ. ಆ ಹಗ್ಗ ಯಾವುದಪ್ಪ ಅಂತ ಹೇಳಿದ್ರೆ ಉದ್ದದ ಹಗ್ಗ, ಒಂದು ಅಲ್ಲಲ್ಲೇ ಕಟ್ಟಾಗಿದ್ದು ಗಂಟೆಗಳನ್ನ ಹಾಕಿದೆ. ಆ ತರಹ ಅನೇಕ ಗಂಟೆಗಳಿಂದ ಕೂಡಿದ ಒಂದು ಹಗ್ಗವನ್ನು ಉಪಯೋಗಿಸಿ ಈ ತೂತಿರುವಂಥ ತೂತುಗಳಿಂದ ಕೂಡಿದ ಮಡಕೆಯಲ್ಲಿ ನೀರನ್ನು ತಗೊಂಬಂದು ಇಲ್ಲಿ ಹಾಕ್ತಾ ಇದ್ದಾರೆ ಗಿಡಗಳಿಗೆ. ಈ ಗಿಡ ಉಲ್ಟಾ ಇದೆ, ಬೇರೆ ಮೇಲಾಗಿದೆ, ಆಮೇಲೆ ಶಾಖೆಗಳೆಲ್ಲ ಕೆಳಗಡೆ ಇದೆ ಅಂತ ಅದಕ್ಕೆ ಹಾಕ್ತಾ ಇದ್ದಾರೆ. ಇದನ್ನೇ ಇವರು ತಿರುಮಣಿಷೆಯವರು ನೋಡ್ತಾ ಇದ್ದಾರೆ. ಅದೇ ಇವರು ಹೋಗ್ತಾ ಬರ್ತಾ ದಾರಿಯಾಗಿತ್ತು, ಅವರು ಮನದ ಒಳಗಡೆನೆ ಇವರು ಹೋಗ್ಬೇಕಾಗಿತ್ತು, ತೋಟದ ಒಳಗಡೆ ಹೋಗ್ಬೇಕಾಗಿತ್ತು. ಹೋದಾಗ ನೋಡಿ ಒಂಥರ ಇವರು ಹೀಗೆ ಮಾಡ್ತಾ ಇರೋದು ನೋಡ್ಬಿಟ್ಟು ನಕ್ಬಿಟ್ರು, ಜೋರಾಗಿ ನಗದ್ರಂತೆ. ಬಿದ್ದು ನಗೋ ಹಾಗಾಯಿತು. ಯಾತಕ್ಕೆ ನಗ್ತೀರಾ ಅಂತ ಹೇಳಿ ಕೇಳಿದ್ರಂತೆ ಪೇ ಆಳ್ವಾರ್. ಅದಕ್ಕೆ ಏನು ನೀವು ಮಾಡ್ತಾ ಇರೋ ಕೆಲಸ ಆಗಿದೆ, ಏನು ಹುಚ್ಚಿಡ್ದೀಯಾ ನಿಮಗೆ ಅಂತ ಪದ ಉಪಯೋಗಿಸಿ ಕೇಳಿಬಿಟ್ರಂತೆ. ಅದಕ್ಕೆ ಅವ್ರು ಏನೋ ಇದು ಬೇಜಾರು ಮಾಡ್ಕೊಳ್ಳೆ ಏನು ಮಾಡ್ತಾರೆ, ಯಾಕೆಂದರೆ ಅವರು ಯಾವುದೋ ಒಂದು ಕಾರಣದಿಂದ ಮಾಡ್ತಾ ಇದ್ದಾರೆ ಅದನ್ನು. ಬಟ್ ಹೇಳೋದಂತೆ, ಹಾಗೆ ನನಗೇನು ಹುಚ್ಚಿಡ್ದಿದೆ ಅನ್ನೋದೇ ಆದರೆ ಇವಾಗ ನೀವು ಮಾಡ್ತಿರೋ ಕೆಲಸ ಇದ್ದದ್ದೇ ಕೆಲಸ ಅಂತ ಹೇಳಿದ್ರು. ಇವರಿಗೆ ಆಶ್ಚರ್ಯ ಆಯ್ತು, ನಾನೇನಂತ ಕೆಲಸ ಮಾಡ್ತಾ ಇದ್ದೀನಿ, ಇವ್ರ ಥರ ಹುಚ್ಚಿನ ಥರ ಕೆಲಸ ಮಾಡ್ತಾ ಇದ್ದೀನಿ, ಏನು ಮಾಡ್ತಾ ಇದ್ದೀನಿ ಅಂತ ಅವ್ರಿಗೆ ಆಶ್ಚರ್ಯ. ಏನು ಹೇಳಿ, ನಾನೇನು ಮಾಡ್ತಾ ಇದ್ದೀನಿ ಅಂಥದ್ದು ಅಂತ ಕೇಳಿದ್ರಂತೆ. ಅದಕ್ಕೆ ಯೋಚನೆ ಮಾಡಿ ನೋಡಿ ಅಂತ ಹೇಳಿಬಿಟ್ಟು ಎಲ್ಲ ವಿವರಿಸಿದ್ರಂತೆ. ನೀವೇನು ಮಾಡ್ತಿದ್ದೀರಾ, ಅನೇಕ ಸಿದ್ಧಾಂತಗಳನ್ನು ಹಿಡ್ಕೊಂಡು, ಅನೇಕ ಶಾಸ್ತ್ರಗಳನ್ನ ಹಿಡ್ಕೊಂಡು, ಅದರ ಮೂಲಕ ಗುರಿ ಏನು ಅಂತ ಹೇಳಿದ್ರೆ ಪರಮಪದ ಅಥವಾ ಮೋಕ್ಷ, ಅದೇ ನಮ್ಮ ಗುರಿ. ಒಂದು ಆತ್ಮಕ್ಕೆ ಗುರಿ ಇರೋದು ಅದೇನೆ. ಅಲ್ಲಿ ಹೋಗಿ ಜೀವಾತ್ಮ ಪರಮಾತ್ಮನ ಜೊತೆ ಸೇರ್ಕೋಬೇಕು, ಅವ ಮುಕ್ತಿಯನ್ನು ಪಡಿಬೇಕು. ಹಾಗಿರುವಾಗ ನೀವು ಮಾಡ್ತಾ ಇರೋದು ಬೇರೆ 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 ಮತಗಳನ್ನು ಹಿಡ್ಕೊಂಡು ಅದರಲ್ಲಿ ಸ್ವಲ್ಪ ಇದರಲ್ಲಿ ಸ್ವಲ್ಪ ಅಂತ ಒಂದೊಂದಾಗಿ ಎಲ್ಲದಕ್ಕೂ ಒಂದು ಗಂಟು ಹಾಕಿ ಒಂದರಿಂದ ಹೋಗ್ತೀರಾ, ಅದು ತಲುಪಲ್ಲ, ಯಾಕೆಂದರೆ ತುದಿ ಕಾಣಲ್ಲ, ಅದರಿಂದ ಅಲ್ಲಿ ಕಟ್ಟಾಗ್ಬಿಡುತ್ತೆ. ಆವಾಗ ಇನ್ನೊಂದು ಇದು ಪೀಸನ್ನು ಹಿಡ್ಕೊಂಡು ದಾರಕ್ಕೆ ಹಗ್ಗಕ್ಕೆ ಅದನ್ನು ಪೋಣಿಸಿ ಕಟ್ತೀರಾ, ಮತ್ತು ಅದೇನು ಭದ್ರ ಏನಿಲ್ಲ. ಹೀಗೆ ಅನೇಕ ಪೀಸ್ ದಾರಗಳೆಲ್ಲ ಸೇರಿಸಿ ಒಂದು ಮಡಕೆ ಕಟ್ತೀರಾ. ಆ ಮಡಕೆಯಿಂದ ನೀರು ಹಾಕಿ ನೀವು ಬೆಳೆಸಬೇಕು, ಗುರಿ ಮುಟ್ಟಬೇಕು ಅಂತ ಹೇಳಿ ಗುರಿ ಏನೋ ಅನ್ನೋದನ್ನು ಹೇಳ್ತೀನಿ. ಅದನ್ನು ಮಾಡುವಾಗ ಎಲ್ಲ ತೂತಿಂದ ಕೂಡಿದೆ, ಅನೇಕ ತೂತು. ನೀವು ಹಾಕಿರೋದು ನೀರು ಹಾಕ್ಕೊಂಡು ಅಲ್ಲಿಂದ ಹಿಡ್ಕೊಂಬಂದು ಇಲ್ಲಿ ಹಾಕೋಟೋದು ಖಾಲಿಯಾಗಿರುತ್ತೆ, ಎಲ್ಲ ಸೋರೋಟೋಗಿರುತ್ತೆ. ಹಾಗೆ ಅನೇಕ ಮತಗಳ ಮೂಲಕ ನೀವು ಯಾವುದನ್ನು ಹೊಂದಬೇಕು ಅಂತ ನೋಡ್ತಾ ಇದ್ದೀರೋ, ನಿಮ್ಮ ಬುದ್ಧಿಯಲ್ಲಿ ಇರೋ ರಂಧ್ರಗಳು ಅದರಲ್ಲಿ ಎಲ್ಲ ಸೋರಿ ಹೋಗುತ್ತೆ. ಏನು ನಿಮ್ಮ ಆತ್ಮಕ್ಕೆ ಏನೂ ಸಿಕ್ಕಲ್ಲ ಕೊನೆಗೆ. ಅದು ಅಕಸ್ಮಾತ್ ಏನಾದ್ರು ಸ್ವಲ್ಪ ನೀರು ಉಳ್ಕೊಂಡಿದ್ರೆ, ಅದೇನಾದರೂ ಗಿಡದ ಮೇಲೆ ಬಿದ್ದರೆ ಬೆಳೆಯುತ್ತಾ ಅಂತ ನೋಡಿದ್ರೆ ಬೆಳೆಯೋ ಹಾಗೆ ಇಲ್ಲ, ಯಾಕೆಂದರೆ ಮೂಲ ಮೇಲಿದೆ, ಅದು ಬೇರೆ ಮೇಲಿದೆ, ಇದು ಶಾಖೆ ಕೆಳಗಿದೆ, ಅದರಿಂದ ಬೆಳೆಯೋ ಚಾನ್ಸು ಇಲ್ಲ. ಉಳ್ಕೊಂಡಿರೋ ನೀರು ಕೂಡ ಇದ್ರ ಮೇಲೆ ಬೀಳೋದ್ರಿಂದ ಏನೂ ಬೆಳೆಯಲ್ಲ. ಯಾವುದು ಮೂಲ, ಯಾವುದು ಬೆಳಿಬೇಕು, ಹೇಗೆ ಬೆಳಿಬೇಕು ಅನ್ನೋದು ಇಲ್ಲದೆ ಇರೋದ್ರಿಂದ ಇದರಲ್ಲಿ ಯಾವುದಿಂದ್ರೂ ಆಗಲ್ಲ. ಹಾಗಾದ್ರೆ ಯಾವುದಿಂದ ಆಗತ್ತೆ ಅಂತ ಹೇಳಿದ್ರೆ ಬನ್ನಿ ಹೇಳ್ತೀನಿ ಅಂತ ಹೇಳಿದ್ರಂತೆ. ಅಲ್ಲಿಂದ ಇವರು ತಿರುಮೈಷೆಯವರು
ಪೇಯಾಳ್ವಾರನ್ನೇ ಗುರುವಾಗಿ ಸ್ವೀಕರಿಸಿ ನೀವು ನನಗೆ ಕೇಳ್ಕೊಡ್ಬೇಕು, ತತ್ವನ ಉಪದೇಶ ಮಾಡಬೇಕು ಅಂತ ಹೇಳಿ ಅವ್ರ ಪಾದಕ್ಕೆ ಬಿದ್ದು ಕೇಳ್ಕೊಂಡ್ರಂತೆ. ಆವಾಗ ಶಿಷ್ಯರಾಗಿ ಇವರನ್ನ ಒಪ್ಕೊಂಡು ಅವರಿಗೆ ಹೇಳಿದ್ರು. ಹೇಳಿದ್ಮೇಲೆ ಇವರನ್ನು ವೈಷ್ಣವರಾಗಿ ಕನ್ವರ್ಟ್ ಮಾಡಿದ್ರು ಅವರು. ನಾರಾಯಣ ಒಬ್ಬನೇ, ಅವನ ಪಾದವನ್ನು ಹಿಡೀರಿ, ಮೋಕ್ಷ ಬೇಕಾದ್ರೆ ಅವನನ್ನೇ ಹಿಡಿಬೇಕು ಅಂಥೇಳಿ ಉಪದೇಶ ಮಾಡಿ ಮುಂದೆ ವೈಷ್ಣವರಾದರು ಇವರು ಅಂಥೇಳಿ ಕೇಳ್ತೀವಿ. ಬರೀ ವೈಷ್ಣವರಲ್ಲ, ಇವರು ವೀರ ವೈಷ್ಣವರಾದರು ಅಂತ. ಎಂಥ ವೀರ ವೈಷ್ಣವರು ಅಂತ ಹೇಳಿದ್ರೆ, ವೈಷ್ಣವರನ್ನು ವಿಷ್ಣುವನ್ನು ಬಿಟ್ಟು ಇನ್ಯಾವ ದೇವತೆಯನ್ನು ನಾವು ಉಪಾಸನೆ ಮಾಡಲ್ಲ ಅಂತ. ಏನೇ ಆಗಲಿ ಉಪಾಸನೆ ಮಾಡಿದ್ರೆ ವಿಷ್ಣು ಒಬ್ಬನನ್ನೇ, ಮಹಾವಿಷ್ಣು ಒಬ್ಬನನ್ನೇ, ನಾರಾಯಣ ಒಬ್ಬನನ್ನೇ ಉಪಾಸನೆ ಮಾಡೋದು ಅಂಥೇಳಿ ಒಂದು ಪ್ರತಿಜ್ಞೆ ಮಾಡಿ, ಪ್ರತಿಜ್ಞೆ ಅಷ್ಟೇ ಅಲ್ಲ ಅದರಂತೆ ನಡೆದವರು ಅಂಥವರಿಗೆ ವೀರವೈಷ್ಣವರು. ಈಗ ವೀರಶೈವರು ಅಂತಿದ್ದಾರಲ್ಲ ಅವರುಗಳು ಹಾಗೆ ಶಿವನನ್ನೇ ಆರಾಧಿಸೋರು, ಬೇರೆ ಯಾವ ದೇವರನ್ನು ಅವರು ಇದು ಮಾಡಲ್ಲ. ಹಾಗೆ ವೀರ ವೈಷ್ಣವರಾಗಿ ಇದ್ದವರು ಅನ್ನೋದನ್ನು ನೋಡ್ತೀವಿ. ಇದಾದ ಮೇಲೆ ಇವರು ಉಪಾಸನೆ ಮುಂದುವರಿಸ್ತಾರೆ. ಅಲ್ಲಿಂದ ಮುಂದಕ್ಕೆ ಇವರು ದಿವ್ಯ ದೇಶಗಳ ಯಾತ್ರೆಯನ್ನು ಕೈಗೊಳ್ತಾರೆ. ಹಾಗೆ ಬೇರೆ ಬೇರೆ ಕ್ಷೇತ್ರಗಳಿಗೆಲ್ಲ ಹೋಗಿ ಭಗವಂತನ ಒಂದು ಇದನ್ನು ನಮಸ್ಕಾರ ಮಾಡಿ ಅವನ ರೂಪವನ್ನು ನೋಡಿ ಸ್ತೋತ್ರ ಮಾಡೋದು, ಅದನ್ನು ರಚಿಸೋದು, ಶ್ಲೋಕಗಳನ್ನು ಪಾಠಗಳು ರಚಿಸೋದು ಹೀಗೆ ನಡೀತಾ ಇತ್ತು. ಅದೆಲ್ಲ ಕ್ಷೇತ್ರಾಟನ ಮಾಡ್ಕೊಂಬಂದು ಕೊನೆಗೆ ತಿರುವೆಕ್ಕ ಅನ್ನೋ ಕಾಂಚೀಪುರದ ಹತ್ತಿರ ಇರುವಂಥ ತಿರುವೆಕ್ಕ ಅವರಿಗೆ, ಕಾಂಚೀಪುರದ ಒಳಗೆ ಅಂತ ಹೇಳ್ಬೋದು, ಈಗ ಅಲ್ಲೇ ಇದೆ, ಅಲ್ಲಿ ಬಂದು ನೆಲೆಸ್ತಾರೆ. ಅಲ್ಲಿ ಬಂದ ಮೇಲೆ ಅಲ್ಲೇನೆ ಈ ಕಣಿಕಣ್ಣನನ್ನು ಹಿಂದೆ ಹೇಳಿದಲ್ಲ, ಮಗುವಾಗಿ ಹುಟ್ಟಿದ ಇವರ ಅನುಗ್ರಹದಿಂದ ಅಂತ ಹೇಳಿದಲ್ಲ, ಅವನು ಅಲ್ಲಿರ್ತಾನೆ. ಬಂದಾಗ ಇವರು ಬಂದರು ಅಂತ ಗೊತ್ತಾದ ಮೇಲೆ ಹಿಂದಿನ ಕಥೆ ಎಲ್ಲ ಹೇಳಿರ್ತಾರೆ ಮನೆಯಲ್ಲಿ. ಅದನ್ನು ಕೇಳಿಕೊಂಡು ಇವನ್ನ ಆಶ್ರಯಿಸಿ ಇವನನ್ನು ತನ್ನನ್ನು ಶಿಷ್ಯನಾಗಿ ಸ್ವೀಕರಿಸಬೇಕು ಎಂದು ಪ್ರಾರ್ಥನೆ ಮಾಡ್ಕೋತಾನೆ. ಆಯಿತು ಅಂತ ಇವರು ಮಾಡ್ಕೋತಾರೆ, ಶಿಷ್ಯನ ಮಾಡ್ಕೋತಾರೆ. ಅವನಿಗೆ ಪಾಠ ಎಲ್ಲ ಹೇಳ್ಕೊತಾರೆ. ಅವನು ಕೂಡ ಅದ್ಭುತವಾದ ಭಕ್ತನಾಗ್ತಾನೆ. ಭಕ್ತನಾಗಿ ಕವಿತೆ ರಚನೆ ಮಾಡೋ ಅಂಥ ಒಂದು ಸಾಮರ್ಥ್ಯವನ್ನು ಬರುತ್ತೆ. ಹಾಗೆ ಮಾಡಿ ಅವನು ತುಂಬ ಭಕ್ತನಾಗಿ ಇರ್ತಾನೆ. ಹಾಗಿರುವಾಗ ಒಂದು ಸಲ ಏನಾಗುತ್ತೆ, ಊರಿನಲ್ಲಿ ಒಬ್ಬ ವೃದ್ಧೆ ಇರ್ತಾಳೆ. ವೃದ್ಧೆ ಏನು ಮಾಡ್ತಾಳೆ, ಇವರು ಮಹಿಷರು ಇರ್ತಾರಲ್ಲ, ಮಹಿಷೈ ಪಿರಾನ್ ಅಂತ, ಅಷ್ಟರೊಳಗೆ ಇವರು ಪ್ರಸಿದ್ಧಿ ಬಂದು ಈ ಆಳ್ವಾರು ಆಗಿರ್ತಾರೆ, ತಿರುಮಹಿಷೈ ಆಳ್ವಾರ್ ಅನ್ನೋ ಹಾಗೆ. ಅದು ಬಂದಾಗ ಇವರಿಗೆ ಒಂದು ಸೇವೆ ಮಾಡಬೇಕು ಅನ್ನೋ ಮನಸ್ಸು ಆ ವೃದ್ಧೆಗೆ ಬಂದಿರುತ್ತೆ. ಏನು ಮಾಡ್ತಾಳೆ, ಸೇವೆ ಮಾಡೋದು ಯಾತಕ್ಕೆ ಅಂತ ಹೇಳಿದ್ರೆ, ಭಗವಂತನಿಗೆ ಸೇವೆ ಮಾಡಿದ್ರೆ ನಾವು ಮೋಕ್ಷ ನಮಗೆ ಸಿಕ್ಕತ್ತೆ. ಆದರೆ ಭಗವಂತ ನೇರವಾಗಿ ನೋಡಿ ಅವನಿಗೆ ಬೇಕಾಗಿರೋದು ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಇಂಥ ಮಹಾತ್ಮರಿದ್ದರೆ ಮಹಾತ್ಮರ ಸೇವೆ ಮಾಡಿದ್ರೂ ಕೂಡ ನಾವು ಕೊನೆಗೆ ಅಲ್ಲೇ ಹೋಗಿ ಕರ್ಕೊಂಡೋಗಿ ಸೇರಿಸುತ್ತೆ ಅನ್ನೋ ಮಾತುಗಳೆಲ್ಲ ಇದೆಯಲ್ಲ ಪುರಾಣ ಇತ್ಯಾದಿಗಳು. ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಅಂಥ ಮಹಾತ್ಮರಲ್ಲಿ ಸಿಕ್ಕಿದ್ದಾರೆ, ಇವರು ಸೇವೆ ಮಾಡಬೇಕು ಅಂಥೇಳಿ ಮಾಡೋಕ್ಕೆ ಬರ್ತಾಳೆ. ಅವ್ರು ಸೇವೆ ಮಾಡೋದು ಏನಪ್ಪ ಅಂದರೆ ಇಷ್ಟೇ, ಇನ್ನೇನು ವಿಶೇಷವಾಗಿ ಮಾಡಲ್ಲ. ಅವ್ರು ಎಲ್ಲಿ ವಾಸವಾಗಿದ್ದರೋ ಅಲ್ಲಿ ಮನೆ ಮುಂದೆ ಎಲ್ಲ ಗುಡಿಸೋದು, ಸಾರಿಸೋದು, ರಂಗೋಲಿ ಹಾಕೋದು, ಇಷ್ಟನ್ನು ತುಂಬ ನಿಷ್ಠೆಯಿಂದ ಬರ್ತಾ ಇದ್ಲಂತೆ. ಮಾಡ್ಕೊಂಬರ್ತಾ ಅನೇಕ ದಿನಗಳು ಹೀಗೇ ಮಾಡ್ತಾ ಇದ್ದಾಳೆ. ಅವ್ರಿಗೇನು ಹೇಳಲಿಲ್ಲ, ಮಾಡಲಿಲ್ಲ. ಇದೆಲ್ಲ ತಿರುಮಹಿಷಿಯವರು ನೋಡಿದ್ದಾರೆ. ನೋಡಿಬಿಟ್ಟು ಅವ್ರಿಗೆ ತುಂಬ ಸಂತೋಷ ಆಯಿತು. ಎಷ್ಟು ಒಂಥರ ಶ್ರದ್ಧೆಯಿಂದ ಭಕ್ತಿಯಿಂದ ಈ ಕೆಲಸ ಮಾಡ್ತಾ ಇದ್ದಾಳೆ ಅಂಥೇಳಿ ಅವಳಿಗೇನಾದರೂ ಒಂದು ವರ ಕೊಡಬೇಕು ಅನ್ನೋ ಹಾಗೆ ಅನ್ನಿಸ್ಬಿಟ್ಟಿದೆ ಇವರಿಗೆ. ಅದಕ್ಕೆ ಸರಿ ಅಂಥೇಳಿ ಒಂದು ಇದು ಮಾಡ್ತಾಳೆ. ಇಷ್ಟು ಸೇವೆ ಮಾಡಿದೆಯಲ್ಲಮ್ಮ, ನಿಮಗೆ ತುಂಬ ಸಂತೋಷವಾಗಿದೆ ಅಂಥೇಳಿ ಕೇಳಿದಾಗ ಅವಳು, ನಾನು ಯುವಕ ಆಗಬೇಕು, ಯುವತಿ ಆಗಬೇಕು ಅಂತ ಕೇಳ್ತಾಳಂತೆ. ಆಗಲಿ ಇಂಥ ಅನುಗ್ರಹ ಮಾಡಿದ್ರೆ ಯುವತಿ ಆಗಿಬಿಡ್ತಾಳೆ ಅವಳು ಅಂತ. ಈ ಯುವತಿಯಾಗಿ ತುಂಬ ಸುಂದರವಾದ ಒಂದು ಯುವತಿ ಆಗ್ತಾಳೆ. ಆದಮೇಲೆ ಗೊತ್ತಲ್ಲ, ಈ ಆ ಪ್ರದೇಶದ ರಾಜ ಇದ್ದಾರಲ್ಲ, ಅವನು ಯಾವತ್ತೋ ಒಂದು ಸಲ ಇವಳು ನೋಡಿದಾಗ ತುಂಬ ಆಸೆ ಆಗ್ಬಿಡುತ್ತೆ. ಇವಳು ಮದುವೆ ಮಾಡ್ಕೋಬೇಕು ಅಂತ ತೀರ್ಮಾನ ಮಾಡ್ತಾನೆ. ಹೋಗಿ ಕೇಳ್ತಾನೆ, ಮದುವೆ ಆಗಿಬಿಡ್ತಾನೆ. ಮದುವೆ ಆಗ್ತಾನೆ. ಇವಳು ಯುವತಿಯಾಗಿದ್ದಾಳೆ. ಹೀಗೆ ಬೆಳೀತಾ ಇದ್ದಾಳೆ. ಬೆಳೀತಾ ಇವಳು ಹಾಗೇ ಇರ್ತಾಳೆ. ಇವಳು ಯೌವನ ವ್ಯತ್ಯಾಸ ಆಗಲ್ಲ. ಅದು ರಾಜ ಮಾತ್ರ ಬೆಳೀತಾ ಇದ್ದಾನೆ. ಅವನಿಗೆ ಮುಪ್ಪು ಸ್ಟಾರ್ಟ್ ಆಗಿಬಿಡುತ್ತೆ. ಆವಾಗ ಅವನಿಗೆ ಏನೋ ನೀರು ಮಾತ್ರ ಹಾಗೇ ಇದೆಯಲ್ಲ ಅಂತ ಕೇಳಿದಾಗ ಅವಳು ಈ ಕಥೆ ಎಲ್ಲ ಹೇಳ್ತಾ, ಏನಾಯಿತು, ತಾನೂ ಕೂಡ ವೃದ್ಧಿಯಾಗಿದ್ದು ಇವರ ಅನುಗ್ರಹದಿಂದ ಹೀಗಾಯಿತು, ತಿರುಮಹಿಷಿಯಿಂದ ಹೀಗಾಯಿತು ಅಂತ ಹೇಳ್ಕೊಂಡಾಗ ಅಂಥ ಮಹಾತ್ಮನ ನಾನು ನೋಡಬೇಕು ಅಂತ ಹೇಳಿ ತುಂಬ ಇಷ್ಟಪಡ್ತಾನೆ. ಹೇಗೆ ನೋಡಬೇಕು ಅಂತ ಹೇಳಿದ್ರೆ,
ಅವರ ಶಿಷ್ಯ ಒಬ್ಬ ಇದೆಲ್ಲ ಅವ್ರು ನೇರವಾಗಿ ನೋಡೋದು ಕಷ್ಟ, ಶಿಷ್ಯನ ಮೂಲಕ ಇದು ಮಾಡೋಣ, ಶಿಷ್ಯನ ಕರ್ಕೊಂಬಂದು ಅಂತ ಹೇಳಿ ಇದು ಮಾಡ್ತಾನೆ. ಮಾಡಿದಾಗ ಅವನೇನು ಮಾಡ್ತಾನೆ, ರಾಜನಿಗೆ ಸಾಮಾನ್ಯವಾಗಿ ಒಂದು ಆಸೆ ಇರುತ್ತಲ್ಲ, ತನ್ನನ್ನು ಹೊಗಳಬೇಕು ಅಂತ. ಈ ಹೊಗಳಬಟ್ಟನ್ನು ಯಾವಾಗಲೂ ಇಟ್ಕೊಂಡಿರ್ತಾನೆ ರಾಜ, ಇಟ್ಕೊಂಡು ತನ್ನನ್ನು ಹೊಗಳಬೇಕು ಅಂತ ಹೇಳಿ ಅವನಿಗೆ ಆಸೆ. ಅದಕ್ಕೋಸ್ಕರ ಇವರು ತುಂಬ ಚೆನ್ನಾಗಿ ಅದೆಲ್ಲ ಕೆಲಸ ಮಾಡ್ತಾರೆ ಅಂತ ಅಂದ್ಕೊಂಡು, ಯಾಕೆಂದರೆ ಪಾಶರಗಳೆಲ್ಲ ಬರೆದಾರಲ್ಲ, ಹಾಗಾಗಿ ಇವ್ರನ್ನ ಕರ್ಕೊಂಬ ಅಂತ ಹೇಳಿ, ನಿಮ್ಮ ಗುರುವನ್ನು ಕರ್ಕೊಂಬ ಅಂತ ಹೇಳಿ ಈ ಕಣಿಕಣ್ಣನಿಗೆ ಹೇಳ್ತಾನೆ ರಾಜ. ಅವನು ಅಲ್ಲೇ ಹೇಳ್ಬಿಡ್ತಾನೆ, ಅದು ಸಾಧ್ಯ ಆಗಲ್ಲ, ನಮ್ಮ ಗುರುಗಳು ಹಾಗೆ ಯಾರ ಮೇಲೂ ಸ್ತೋತ್ರಗಳನ್ನ ರಚನೆ ಮಾಡಲ್ಲ. ಅವ್ರು ಸ್ತೋತ್ರ ಮಾಡೋದು ಯಾರಂತಾರೆ, ನಾರಾಯಣ ಒಬ್ಬನನ್ನೇ ಸ್ತೋತ್ರ ಮಾಡೋದು, ಅವನು ಬಿಟ್ಟು ಇನ್ಯಾರನ್ನೂ ಅವ್ರು ಹೊಗಳಲ್ಲ, ಅದರಿಂದ ಈ ಸಾಧ್ಯ ಆಗಲ್ಲ ಅಂತ ಹೇಳಿ ಹೇಳ್ಬಿಡ್ತಾರೆ. ನಾನು ಹೋಗಿ ಕೇಳಿದ್ರೆ ಏನು ಪ್ರಯೋಜನ ಆಗಲ್ಲ ಅಂತ. ಅವರು ಹೊರಗೆ ಬರೋದೇ ಇಲ್ಲ, ಬಂದರೂ ಕೂಡ ಇಷ್ಟೇನೆ ಅವ್ರು ಮಾಡೋದು ಅಂತ. ಅವ್ರಿಗೆ ಇಷ್ಟೆಲ್ಲ ಕೊಡ್ತೀನಿ, ಸಂಪತ್ತು ಕೊಡ್ತೀನಿ, ಆಸ್ತಿ ಕೊಡ್ತೀನಿ, ಏನೇನೋ ಹೇಳ್ತಾನೆ. ಎಲ್ಲ ಏನು ಮಾಡಿದ್ರು ಕೂಡ ಅವರು ಯಾವುದಕ್ಕೂ ಅವ್ರ ಬಗ್ಗಲ್ಲ, ಅದರಿಂದ ನೀವು ಆಸೆ ಇಟ್ಕೊಳ್ಳೇಬೇಡಿ, ಆಗಲ್ಲ. ಸರಿ ಹೋಗಲಿ, ನೀನು ಕೂಡ ಆ ಸಾಮರ್ಥ್ಯವನ್ನು ಇಟ್ಕೊಂಡಿರೋನು, ನೀನಾದರೂ ಹೇಳು ಅದ್ರ ಬಗ್ಗೆ ಹೊಗಳಿ ಹೇಳು ಅಂತ ಹೇಳಿ ಹೇಳ್ತಾನಂತ ರಾಜ. ಕೇಳ್ಕೊತಾನೆ, ಅದಕ್ಕೆ ನಾನು ನನ್ನ ಗುರುವಿನ ಥರವೇ ಅಂತ ಒಂದು ಕೈ ಮುಗಿದ ಹೇಳ್ಬಿಡ್ತಾನೆ. ನಾನು ಭಗವಂತ ಒಬ್ಬರನ್ನೇ ನಾನು ಇದು ಮಾಡೋದು ಅಷ್ಟೇ, ಹೊಗಳೋದು, ಅವನ ಮೇಲೆ ಸ್ತೋತ್ರ ಮಾಡೋದು ಅಷ್ಟೇ ಅಲ್ಲ. ನಮ್ಮ ಆಚಾರ್ಯರ ವಿಷಯದಲ್ಲೂ ಕೂಡ ಹಾಗೆ ಭಕ್ತಿ ಇದೆ, ಅವ್ರ ಮೇಲೆ ಹಾಡ್ತೀನಿ ಹೊರತು ಮನುಷ್ಯರ ವಿಷಯದಲ್ಲಿ ನಾನು ಯಾವ ಬಗ್ಗೆನೂ ಹೇಳಲ್ಲ ಅಂತ ಹೇಳಿದಾಗ ರಾಜನಿಗೆ ತುಂಬ ಕೋಪ ಬಂದ್ಬಿಡ್ತಂತೆ. ಏನು ನನ್ನ ಆಜ್ಞೆ ನೀನು ಹೀಗೆ ಉಲ್ಲಂಘನೆ ಮಾಡ್ತೀಯಾ ಅಂಥೇಳಿ ನಿನಗೆ ಶಿಕ್ಷೆ ಕೊಡಬೇಕು ಅಂತಾರೆ. ಆಗಲಿ ಸ್ವಾಮಿ, ಯಾವ ಶಿಕ್ಷೆ ಕೊಟ್ಟರು ಅದನ್ನು ಸ್ವೀಕರಿಸ್ತೀನಿ ನಾನು ಅಂಥೇಳಿ ಒಪ್ಕೊಂಡ್ಬಿಟ್ಟೆ. ಏನಿಲ್ಲ, ಇವರನ್ನ ನಮ್ಮ ಗಡಿ ದಾಟಿ ಹೊರಗಡೆ ಆಚೆ ಕಳಿಸ್ಬಿಡಿ ಅಂತ, ನಾವು ಊರು ಬಿಟ್ಟು ಬೌಂಡ್ರಿ ದಾಟಿ ಹೊರಗಡೆ ಹೋಗ್ಬಿಡ್ಬೇಕು ಅಂತ ಹೇಳಿ ಹೇಳ್ಬಿಟ್ಟು ಆಯಿತು ಅಂತ ಅವನು ಶಿರಸ ವಹಿಸಿ ಹೊರಡೋಕ್ಕೆ ಮುಂಚೆ ನಮ್ಮ ಗುರುವಂತ ತಿರುಮಳಿ ಆಳ್ವಾರ ಹತ್ರ ಹೋಗ್ಬಿಟ್ಟು ಹೀಗಾಯಿತು ಅಂತೆಲ್ಲ ಕಥೆಗಳೆಲ್ಲ ಹೇಳ್ತಾನೆ. ಹೇಳ್ಬಿಟ್ಟು ಹೀಗಾಯಿತು, ನಾನು ಹೊರಡ್ತೀನಿ ಅಂತೇಳಿ ಗಂಟು ಮೂಟೆ ಎಲ್ಲ ಒಂದು ಕಟ್ಕೊಂಡು ಇವನು ಹೊರಡ್ತಾನೆ. ಅವರ ಆಚಾರ್ಯರು, ಹಾಗಲ್ಲ, ನೀನು ಮಾತ್ರ ಹೋಗೋ ಹಾಗಿಲ್ಲ, ನೀನು ಹೊರಡೋ ಹಾಗಿದೆ, ನಿನ್ನ ಬಿಟ್ಟು ನಾನು ಇರೋಕ್ಕಾಗಲ್ಲ, ಅದರಿಂದ ನಾನು ಬಂದುಬಿಡ್ತೀನಿ ಇರು ಅಂಥೇಳಿ ಅವರು ತಮ್ಮ ಗಂಟು ಮೂಟೆಯಲ್ಲೇ ಕಟ್ಕೊಂಡು ಇವ್ರ ಹಿಂದೆ ಹೊರಡ್ತಾರಂತೆ. ಹೋಗೋವಾಗ ಏನು ಮಾಡ್ತಾರೆ, ಅಲ್ಲಿ ತಿರುವೆಕ್ಕಾನಲ್ಲಿರೋ ಅಂಥ ಶೇಷಶಯನ ಮೂರ್ತಿ, ದೇವಸ್ಥಾನದಲ್ಲಿರೋವಂಥ ಮೂರ್ತಿ, ಆ ಮೂರ್ತಿ ನಿತ್ಯವೂ ಕೂಡ ಇವರು ಆರಾಧನೆ ಮಾಡ್ತಾ ಇದ್ದವರು. ಆರಾಧನೆ ಮಾಡ್ತೇವೆ ಅಂದರೆ ಅಲ್ಲಿ ಹೋಗಿ ಆ ಮೂರ್ತಿಯನ್ನು ಇದು ಮಾಡಿ ಪಾಶರಗಳನ್ನು ಹೇಳ್ತಾ ಇದ್ದವರು. ಅಂಥ ಮೂರ್ತಿಯನ್ನು ಬಿಟ್ಟು ನಾವು ಊರು ಬಿಟ್ಟು ಹೋಗಬೇಕು ಅಂತ ಹೇಳೋಂಥ ಮೂರ್ತಿಯನ್ನು ಬಿಟ್ಟು ಹೋಗ್ಬೇಕಾಗತ್ತಲ್ಲ ಅಂಥೇಳಿ ಅವನ್ನ ಪ್ರಾರ್ಥನೆ ಮಾಡ್ಕೋತಾರಂತೆ. ನೋಡಪ್ಪ, ಹೀಗೆ ಅವನು ಕಣಿಕಣ್ಣನ್ನು ಹೊರಡ್ತಾ ಇದ್ದಾನೆ, ನಾನು ಹೊರಡ್ತಾ ಇದ್ದೀನಿ ಅವನ ಹಿಂದೆ, ನಾವಿಬ್ಬರು ಹೋದ್ಮೇಲೆ ನೀನು ಬಿಟ್ಟು ಹೇಗೆ ಹೋಗೋದು ನಾನು, ಅದನ್ನ ನೀನು ನಮ್ಮ ಜೊತೆಲಿ ಬಂದ್ಬಿಡು ಅಂತೇಳಿ ಹೇಳ್ತಾನಂತೆ. ಅದಕ್ಕೆ ಬರೋದು ಹೇಗೆ ಬರಬೇಕು ಅಂತ ಹೇಳಿದ್ರೆ, ನೀನು ಶೇಷಶಾಹಿಯಾಗಿ ಮಲಗಿದೀಯಾ, ಆದಿಶೇಷಾಯಿದಲ್ಲ ಅವನೇ ಒಂದು ಚಾಪೆಯಾಗಿ, ಪಾಯ್ ಅಂತ ತಮಿಳಲ್ಲಿ ಚಾಪೆಯಾಗಿ ಹಾಕ್ಕೊಂಡು ಮಲಗಿದೀಯಾ, ಆ ಪಾಯನ್ನು ಸುತ್ಕೊಂಡು ನೀನು ಹೊರಟ್ಬಿಡು ನಮ್ಮ ಜೊತೆಲಿ ಅಂತ ಹೇಳ್ತಾರಂತೆ. ಅದು ಹೇಳಿದ ತಕ್ಷಣ ಭಗವಂತ, ಇವರು ಆಳ್ವಾರ್ ಹೇಳ್ತಾ ಇದ್ದಾರೆ, ನಾನು ಹೊರಡಬೇಕು ಅಂಥೇಳಿ ಅವನು ಆದಿಶೇಷನ್ನ ಚಾಪೆ ಥರ ಸುತ್ತಕೊಂಡು ಕಂಕ್ಲಲ್ಲಿ ಇಟ್ಕೊಂಡು ಅವನು ಹೊರಟ್ಬಿಟ್ಟಂತೆ. ಇವ್ರು 3 ಜನ ಒಬ್ಬರು ಹಿಂದೆ ಒಬ್ಬರು ಬರ್ತಾ ಇದ್ದಾರೆ. ಹೋಗಿ ಗಡಿ ದಾಟಿಬಿಟ್ರು, ಆ ಕಡೆ ಹೋಗ್ಬಿಟ್ಟು ಅಲ್ಲಿದ್ದಾರೆ. ಅಲ್ಲಿ ಯಾವುದೋ ಒಂದು ಜಾಗದಲ್ಲಿ ವಾಸ ಮಾಡ್ತಿದ್ದಾರೆ. ಅಲ್ಲಿರೋವಾಗ ಇಲ್ಲಿ ಏನಾಯಿತು ಊರಲ್ಲಿ ಅಂತ ಹೇಳಿದ್ರೆ, ಊರಲ್ಲಿ ಅಲ್ಲೋರ್ ಕಾಲ ಆಯಿತು. ಇಲ್ಲಿ ನೋಡಿದ್ರೆ ಎಲ್ಲ ಒಂಥರ ಕ್ಷಾಮ ಅಂತ ಹೇಳಿದ್ರೆ ಒಂದೇ ದಿನದಲ್ಲೇ ಆಕ್ಸಿಡೆಂಟ್ ಹೇಳ್ತೀವಲ್ಲ, ಅನೇಕ ಜನ ದುರ್ಮರಣ ಹೊಂದ್ತಾರೆ. ಆಮೇಲೆ ಹಸುಗಳು ಎಲ್ಲ ಹಾಲು ಕರಿಯಲ್ಲ, ನಿಲ್ಲಿಸ್ಬಿಟ್ಟಿದೆ, ಹೀಗೆ ಏನೇನೋ ಅಪಶಕನಗಳು ಇದೆಲ್ಲ ಕಾಣ್ತಾ ಇದೆ. ಇದೆಲ್ಲ ರಾಜನಿಗೆ ರಿಪೋರ್ಟ್ ಆಗ್ತಾ ಇದೆ. ಹೀಗಾಗ್ತಾ ಇದೆ ನೋಡಿ, ಇದರಲ್ಲಿ ಯಾತಕ್ಕೆ ಹೀಗಾಯಿತು, ಯಾಕೆ ಹೀಗಾಯಿತು ಅಂತ ರಾಜನಿಗೆ ಚಿಂತೆ ಶುರು ಆಗೋಯ್ತು. ಅಯ್ಯೋ, ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಹೀಗಾಗೋಯ್ತಲ್ಲ, ಏನು ಮಾಡಬೇಕು ಅಂತ ಗೊತ್ತಾಗ್ತಿರಲಿಲ್ಲ ಅವನಿಗೆ. ಅದಕ್ಕೋಸ್ಕರ ಒಂದು ಸಭೆ ಸೇರಿಸ್ಬಿಟ್ಟು, ನೋಡಿ ಇದು ಯಾತಕ್ಕೋಸ್ಕರ ಹೀಗಾಯಿತು ಅಂತ ನೀವು ತಿಳ್ಕೊಂಡು ನನಗೆ ಹೇಳಿ, ಇದಕ್ಕೆ ಪರಿಹಾರ ಮಾಡೋಣ ಬೇಗ, ಹೀಗೆ ನಾವು ಇದು ಮಾಡಿ ತಿಳ್ಕೊಂಬಂದು ಹೇಳಿ ನನಗೆ ಅಂತ ಹೇಳಿದಾಗ ಅವರು ಆಗಲೇ ಸುಮಾರಾಗಿ ಗಮನಿಸಿದ್ರು. ಎಲ್ಲ ಇದು ಮಾಡಿದ್ಮೇಲೆ, ನೆನ್ನೆ ನೀವು ಕಣಿಕಣ್ಣನವನಿಗೆ ಶಿಕ್ಷೆ ಕೊಟ್ಟರಲ್ಲ, ಅದು ತಪ್ಪಾಯಿತು, ಅದು ದೊಡ್ಡ ಅಪರಾಧ ಆಯಿತು, ಮಹಾಭಕ್ತ ಅವನ ಇದು ಹಾಗೇನೆ. ಅದರಿಂದ ಏನಾಯಿತು, ಅವನು ಹೊರಟ ಅಂತ ಹೇಳಿ ಅವನ ಜೊತೆಯಲ್ಲಿ ಅವನ ಆಚಾರ್ಯರು ಹೊರಟ್ಬಿಟ್ರು, ಗುರುಗಳು ಹೊರಟ್ಬಿಟ್ರು. ಆ ಇಬ್ಬರು ಹೋಗೋವಾಗ ಇವರು ನಮ್ಮ ದೇವರಿದಾರಲ್ಲ, ನಮ್ಮ ದೇವರನ್ನ ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ, ದೇವರು ಅಲ್ಲಿ ಇಲ್ಲಿಲ್ಲ ಅಂತ ಹೇಳಿ ಹೇಳ್ತಾರಂತೆ.
ಇವನಿಗೆ ಗಾಬರಿ ಆಗೋಯ್ತು. ಅಯ್ಯೋ ಹೀಗಾಗಬಾರ್ದು ಅಂಥೇಳಿ ತಕ್ಷಣ ಓಡಿ ಬರ್ತಾನೆ, ಎಲ್ಲಿದ್ದಾರೆ ಅಂತ ನೋಡಿ ಪತ್ತೆ ಮಾಡಕ್ಕೆ ಹೇಳಿಬಿಟ್ಟು ಬಂದು ದೇವರಿಗೆ ಪ್ರಾರ್ಥನೆ ಮಾಡ್ಕೋತಾನೆ, ನೀನು ಬಂದ್ಬಿಡಪ್ಪ, ವಾಪಸ್ ಬಂದ್ಬಿಡ್ಬೇಕು, ಹೀಗೆ ಮಾಡಬಾರ್ದು, ನಮ್ಮದೇ ರಾಜ್ಯದಲ್ಲಿರಬೇಕು ಅಂತ. ದೇವರು ನನಗೆ ಗೊತ್ತಿಲ್ಲ, ತಿರುಮಣಶಿ ಬಂದರೆ ನನ್ನ ಭಕ್ತ ಬಂದರೆ ನಾನು ಬರ್ತೀನಿ ಅಂತ ಹೇಳ್ಬಿಟ್ರಂತೆ. ಅವ್ರನ್ನ ಹಿಡ್ಕೊಂಡ, ತಿರುಮಣಶಿ ಆಡಾಡ್ ಹಿಡ್ಕೊಂಡ, ಬಂದ್ಬಿಟ್ಟು ದಯವಿಟ್ಟು ಕ್ಷಮಿಸ್ಬೇಕು ಅಂತ. ನನಗೆ ಗೊತ್ತಿಲ್ಲ, ನಮ್ಮ ಶಿಷ್ಯ ಕಣಿಗಣ್ಣನ ಬಂದ ನಾನು ಬರ್ತೀನಿ ಅಂತ ಹೇಳಿದ್ರಂತೆ. ಸರಿ, ಕಣಿಗಣ್ಣನ ಪಾದಕ್ಕೆ ಬಿದ್ದ ರಾಜ, ಬಿದ್ದು ದಯವಿಟ್ಟು ಬಂದ್ಬಿಡಪ್ಪ, ನೀನು ವಾಪಸ್ ಬಂದ್ಬಿಡಪ್ಪ, ನಿನಗೆ ನಾನು ಕ್ಷಮಿಸ್ಬಿಡೋಣ ಅಂತೆಲ್ಲ ರಾಜ ಕೇಳ್ಕೊತಾನೆ. ಅದಕ್ಕೆ ಇವರು ಕೂಡ ಆಗಲಿ ಅಂತ ಹೇಳಿ ಒಪ್ಕೊಂಡ್ರಂತೆ. ತಿರುಮಣೇಶ್ವರ ಹೇಳೋ, ಇಲ್ಲಪ್ಪ ಆಯಿತು, ಏನು ತೊಂದರೆ ಇಲ್ಲ, ಬರ್ತೀನಿ ನಾನು ಅಂತ ಹೇಳಿ ಏನು ಮಾಡ್ತಾರೆ. ಅದು ಹೇಳೋವಾಗ ಒಂದು ಇವನು ಹೇಳ್ತಾನಲ್ಲ, ಇವನು ವಾಪಸ್ ಬರ್ತಾನೆ, ಕಣಿಕಣ್ಣನ ಮೊದಲು ವಾಪಸ್ ಬರ್ತಾನೆ. ಆದರೆ ಹಿಂದೆ ಇವರು ತಿರುಮಣೇಶ್ವರ ಆಳ್ವಾರ್ ಹಿಂದೆ ಬರ್ತಾರೆ. ಇವಾಗ ಭಗವಂತ ಏನು ಮಾಡಬೇಕು, ಅವ್ರಿಗೆ ಮತ್ತೆ ಹೇಳ್ತಾರಂತೆ, ನೀವು ಮುಂದನ್ ಪೈನಾಗ ಪಾಯಿ ಸುರುಟಿಕೊಳ್ಳ ಅಂತ ಮೊದಲು ಹೇಳಿದ್ರಲ್ಲ, ಈಗ ಪಾಯಿ ವಿರಿತಿಕೊಳ್ಳ ಅಂತ ಹೇಳಿದಂತೆ. ನೀನು ಪಾಯಿ ಇದು ಚಾಪೆ ಸುತ್ತಕೊಂಡು ಕಂಕ್ಲ ಇಟ್ಕೊಂಡು ಬರ್ತಾ ಇದ್ದೆ, ಈಗ ಅದನ್ನ ಬಿಚ್ಚಿಬಿಟ್ಟು ನಿನ್ನ ಹಾಕ್ಕೊಂಡು ನಿನ್ನ ಮೊದಲಿದ್ದ ಹಾಗೆ ಶೇಷಯ್ಯನಾಗಿದ್ದು ಬಿಡು ಅಂತೇಳಿ ಹೇಳ್ತಾರಂತೆ. ಹಾಗೆ ಆಗಲಿ ಅಂಥೇಳಿ ಅವನು ಕೂಡ ವಾಪಸ್ ಇವರು ಹಿಂದೆ ಬರ್ತಾರಂತೆ. ವಾಪಸ್ ಬಂದು ತನ್ನ ಶಯನಕ್ಕೆ ಬರ್ತಾನೆ. ಬಂದಾಗ ಏನಾದ್ರು ಸ್ವಲ್ಪ ಗಡಿಬಿಡಿ ಆಗೋಯ್ತು. ಅದಕ್ಕೋಸ್ಕರ ಅವನು ಮತ್ತೆ ಮಲಗುವಾಗ ಉಲ್ಟಾ ಮಲಗಿಬಿಡ್ತಾನೆ. ಅಂದರೆ ಸಾಮಾನ್ಯವಾಗಿ ಬಲಮಗ್ಗಲಾಗಿ ಹೀಗೆ ಮಲಗ್ತಾರಲ್ಲ ರಂಗನಾಥ ಶೇಷಶಾಹಿ, ಹಾಗೆ ಮಲಗೋದು ಬಿಟ್ಟು ಹೀಗೆ ಎಡಮಗ್ಗಲಾಗಿ ಮಲಗಿಬಿಡ್ತಾರಂತೆ. ಎಡಮಗ್ಗಲಾಗಿದ್ದು ಹೀಗೆ ಒಂದು ಕೈ ಹೀಗಿರುತ್ತೆ, ಅದು ತುಂಬ ವಿಶೇಷ ಅಂತ. ಎಡಮಗ್ಗಲಾಗಿ ಮಲಗೋದು ತುಂಬ ವಿಶೇಷ ಅಂತ ಮೂರ್ತಿ ಆಯಿತು ಅಂಥೇಳಿ ಹೇಳ್ತಾರೆ. ಒಂದು ಇದಕ್ಕೋಸ್ಕರ ಏನು ಮಾಡ್ತಾರೆ, ಶೇಷಶಯನ ಮೂರ್ತಿ ಅಂತ ಅವನನ್ನು ಅಲ್ಲಿವರೆಗೂ ಕರಿತಾ ಇದ್ದಿದ್ದು. ಈಗ ಆಳ್ವಾರ್ ಏನು ಹೇಳಿದ್ರೆ ಅದನ್ನೆಲ್ಲ ಮಾಡ್ತಾನೆ. ನೀನು ಚಾಪೆ ತರಹ ಆದಿಶೇಷನ್ ಸುತ್ಕೊಂಡು ನನ್ನ ಜೊತೆ ಬಾ ಅಂತ ಹೇಳಿದ್ರೆ, ಊರು ಬಿಟ್ಟು ಹೋಗೋಣ ಬಾ ಅಂತ ಹೇಳಿದ್ರೆ ಬಂದ್ಬಿಡ್ತಾನೆ. ಇಲ್ಲ ಸಾಕು ನೀನು ವಾಪಸ್ ಹೋಗೋಣ ಅಂದರೆ ವಾಪಸ್ ಹೋಗ್ತಾನೆ. ಇವ್ರು ಹೇಳಿದಾಗೆಲ್ಲ ಕೇಳ್ತಾನಲ್ಲ ಅಂಥೇಳಿ ಅವನಿಗೆ ಸೊನ್ನವಣ್ಣಂ ಚೈದ ಪೆರುಮಾಳ್ ಅಂತ ಹೆಸರು ಕೊಡ್ತಾರತ್ತೆ. ಅಂದರೆ ಹೇಳಿದಂತೆ ಮಾಡುವ ದೇವರು ಅಂತ. ಯಾರು ಹೇಳಿದಂತೆ? ಭಕ್ತ ಹೇಳಿದಂತೆ ಮಾಡುವ ದೇವರು ಅಂತ. ಭಕ್ತ ಏನು ಹೇಳಿದ್ರೆ ಹಾಗೆಲ್ಲ ಮಾಡ್ತಾ ಇದ್ದಾನೆ ಭಗವಂತ ಅಂಥೇಳಿ ಸೊನ್ನವಣ್ಣಂ ಚೈದ ಪೆರುಮಾಳ್ ಅಂತ. ಅದನ್ನು ಸಂಸ್ಕೃತದಲ್ಲಿ ಹೇಳುವಾಗ ಯಥೋಕ್ತಕಾರಿ ಭಗವಾನ್ ಅಂತ. ಯಥೋಕ್ತಕಾರಿ ಅಂತ, ಯಥಾ ಉಕ್ತಕಾರಿ, ಹೇಗೆ ಹೇಳ್ತಾನೋ ಹಾಗೆ ಮಾಡ್ತಾನೆ, ಭಕ್ತ ಹೇಗೆ ಹೇಳ್ತಾನೋ ಹಾಗೆ ಮಾಡ್ತಾನೆ ಅಂತ ಹೇಳೋವಂಥ ಒಂದಿದೆ. ಅವನಿಗೆ ಅಲ್ಲಿಂದ ಈ ಹೆಸರು ಬಂತು ಆ ದೇವರಿಗೆ ಅಂಥೇಳಿ ಹೇಳ್ತಾರೆ. ಅದಾದಮೇಲೆ ಮುಂದಕ್ಕೆ ಎಲ್ಲ ಸರಿ ಹೋಯಿತು, ಈ ಕ್ಷಮಾಪಣೆ ಕೇಳ್ಕೊಂಬಿಟ್ಟ. ಅದರಿಂದ ದೇವರ ಸಾನ್ನಿಧ್ಯವು ಮತ್ತೆ ಅಲ್ಲಿಗೆ ಬಂತು. ದೇವರು ಹೀಗೆ ಬರ್ತಾನ ಅಂತ ಒಂದು ಪ್ರಶ್ನೆ ಬರ್ಬೋದು ಸಣ್ಣ. ಇದೇನು ಅರ್ಚಮೂರ್ತಿ, ಅದು ವಿಗ್ರಹ, ಅದು ಇವನು ಬಾ ಅಂತ ಹೇಳಿದ ತಕ್ಷಣ ಭಕ್ತನೇ ಆಗಿರಲಿ, ಬಾ ಅಂತ ಹೇಳಿದ ತಕ್ಷಣ ಹಾಗೆ ಎಲ್ಲ ಪೈನಾಗ ಪಾಯಿ ಸುರುಟಿ ಕೊಳ್ಳ ಅಂತ ಹೇಳಿದ ತಕ್ಷಣ ಹಾಗೆ ಮಾಡೋಕ್ಕಾಗತ್ತಾ, ಅವನು ಬರೋಕ್ಕಾಗತ್ತಾ ಅಂತ ಹೇಳ್ಬೋದು. ಫಿಸಿಕಲ್ಲಾಗಿ ಹಾಗೆ ಬರುತ್ತೆ ಅಂತಲ್ಲ, ಅದು ಶಕ್ತಿ ರೂಪದಲ್ಲಿ. ಆ ಶಕ್ತಿಯನ್ನು ಬರಮಾಡ್ಕೊಳ್ಳೋ ಅಂಥ ಸಾಮರ್ಥ್ಯ ಈ ಭಕ್ತನಿಗಿದೆ. ತನ್ನ ಜೊತೆಯಲ್ಲಿ ಆ ಶಕ್ತಿಯನ್ನು ಹಾಗೆ ಎಳ್ಕೊಂಡು ಹೋಗೋ ಅಂಥ ಸಾಮರ್ಥ್ಯ ಇದೆ ಅವನಿಗೆ. ಯಾವಾಗ ಬೇಕಾದ್ರೂ ಆ ಶಕ್ತಿಯನ್ನು ಮತ್ತೆ ತುಂಬಬಹುದು ಅಂತ ಹೇಳ್ತಾರಲ್ಲ. ಅವನು ಫಸ್ಟ್ ಅಂತ ಹೇಳ್ತಾರಲ್ಲ. ಅಂದ ಶಕ್ತಿಯನ್ನು ಅದಕ್ಕೆ ಕೊಡೋ ಸಾಮರ್ಥ್ಯವೂ ಇದೆ ಭಕ್ತರಿಗೆ, ಹಾಗೆ ಅಲ್ಲಿಂದ ತಗೊಳ್ಳೋ ಸಾಮರ್ಥ್ಯವೂ ಇದೆ. ತಾನೆಲ್ಲ ಹೋದರೆ ತಗೊಂಡೇ ಹೋಗ್ಬಿಡ್ಬೋದು. ಅಂದರೆ ಅನಾವಶ್ಯಕ ಅದು ಮಾಡಲ್ಲ. ಈಗ ಒಂದು ಪರಿಸ್ಥಿತಿ ಬಂತು, ಅದಕ್ಕೋಸ್ಕರ ಮಾಡ್ತಾರೆ. ಅದನ್ನು ಫೀಲ್ ಮಾಡ್ಬೋದು ಅಂತ. ಶಕ್ತಿ ಹೋಗ್ಬಿಟ್ರೆ ಅಲ್ಲಿಂದ ಅವನ್ನ ಫೀಲ್ ಮಾಡಬಹುದು ಅದನ್ನು. ಅದಕ್ಕೆ ದುರ್ಘಟನೆಗಳೆಲ್ಲ ಊರೆಲ್ಲ ಆಯಿತು ನೋಡಿ, ಅದೆಲ್ಲ ಅದರ ಪ್ರಭಾವ ಅಂತ. ಅದು ಮುಗಿದ ಮೇಲೆ ಕ್ಷಮಾಪಣೆ ಕೇಳ್ಕೊಂಡಿದ್ದಾದಮೇಲೆ, ಪರಿಹಾರ ಆದಮೇಲೆ ಅದೆಲ್ಲ ಹೋಯಿತು, ವಾಪಸ್ ಹಿಂದಕ್ಕೆ ಬಂತು ಅಂಥೇಳಿ ಮತ್ತೆ ಅವುಗಳೆಲ್ಲ ಹೋಯಿತು. ತುಂಬ ಸುಭಿಕ್ಷದಿಂದ ಕೂಡಿತ್ತು ಊರು ಅಂತ ಹೇಳ್ತಾರಲ್ಲ, ಹಾಗಾಯಿತು ಅನ್ನೋದನ್ನು ಗಮನಿಸ್ಬೋದು. ಕಾಟಪ್ಪ, ನಾನು ಹೇಳಿದ್ನಲ್ಲ, ಇದಿಲ್ಲ ಇನ್ನೊಂದು ಸುಧರ್ಮ, ಇನ್ನೊಂದು ಇಲ್ಲಿ ನೋಡಿ, ಈ ಒಂದು ಮೂರ್ತಿ ಸಾಮಾನ್ಯವಾಗಿ ಮೊದಲು ನೋಡಿದ್ವಲ್ಲ ಆ ತರಹ ಇರುತ್ತೆ, ಬಲಮಗ್ಗಲಾಗಿ. ಇದು ಎಡಮಗ್ಗಲಾಗಿದೆ ನೋಡಿ. ಎಡಮಗ್ಗಲಾಗಿದೆ. ಇದು ತಿರುವೆಕ್ಕನಲ್ಲಿ ಇರುವಂಥ ಒಂದು ಮೂರ್ತಿ. ಮಾತದೆ ಒಂದೇ ಹಚ್ಕೋ.
ಇದು ಮೂರ್ತಿ ತುಂಬ ಸುಂದರವಾದ ಮೂರ್ತಿ ಇದು ಶೇಷಶಯನವೇ ಇಲ್ಲ ಅಂತಲ್ಲ, ಆದರೆ ಈ ಕಡೆ ಮಲಗಿರೋದು ಅಂತ, ಅಂದರೆ ಎಡಗೈಯನ್ನೇ ದಿಂಬಾಗಿ ಇಟ್ಕೊಂಡಿರೋದು. ಇಲ್ಲಿ ಇದು ಅಷ್ಟು ಕತ್ತಲೆಯಾಗಿದೆ, ಅಷ್ಟು ಕ್ಲೀನಾಗಿ ಕಾಣಲ್ಲ. ಈ ಮಗಲಾಗಿರೋದ್ರಿಂದ ಇದನ್ನು ಗಮನಿಸ್ಬೋದು. ಪೋರೋ ಸುಧನ್ವ ಪೋರೋ ಇದೊಂದು ಗಮನಿಸ್ತೀವಿ. ಇದರ ಜೊತೆಯಲ್ಲಿ ನಾವು ಇನ್ನೊಂದು ಗಮನಿಸ್ಬೇಕಾದ್ರೆ ಅಂದರೆ, ಊರು ಬಿಟ್ಟು ಹೊರಗಡೆ ಇದ್ರಲ್ಲ, ಒಂದು ರಾತ್ರಿ ಇದ್ರಂತೆ. ಒಂದು ರಾತ್ರಿ ಭಗವಂತ ಉಳ್ಕೊಂಡಿದ್ದ ಅಂತ. ಉಳ್ಕೊಂಡಿದ್ದರಿಂದ ಓರಿಕೈ ಅಂತ ಆ ಸ್ಥಳಕ್ಕೆ ಹೆಸರು ಕೊಡ್ತಾರೆ ಅಂತ. ಓರಿಕೈ ಅಂತ ಹೇಳಿದ್ರೆ ಓರ್ ಇರುಕೈ ಅಂತ. ಒಂದು ದಿವಸ ತಂಗುದಾಣವಾಗಿ ಮಾಡಿಕೊಂಡಿದ್ದು ಸ್ಥಳ ಅದು ಅಂಥೇಳಿ ಭಗವಂತ ಅಲ್ಲೇ ಉಳ್ಕೊಂಡ್ಬಿಟ್ನಲ್ಲ ಒಂದು ರಾತ್ರಿ. ಅದರಿಂದ ಹಾಗೆ ಓರಿಕೈ ಅಂತ ಹೆಸರು, ಈಗಲೂ ಕೂಡ ಓರಿಕೈ ಅಂತ ಹೆಸರಿಂದ ಕೂಡಿದೆ ಆ ಸ್ಥಳ ಇದೆ ಅಂಥೇಳಿ ಏನು ಮಾಡ್ತಾರೆ, ಅದನ್ನು ಗಮನಿಸ್ಬೋದು. ಹೀಗೆ ನಾವು ಸೊನ್ನವಣ್ಣಂ ಚೈತ್ಯ ಪೆರುಮಾಳ್ ಅನ್ನೋದನ್ನು ಜ್ಞಾಪಿಸ್ಕೊಂಡು ಅವನನ್ನು ದರ್ಶನ ಮಾಡಿಕೊಂಡು ಮುಂದೆ ಹೋಗ್ತೀವಿ. ಇದಾದಮೇಲೆ ಮತ್ತೆ ತಿರುವಣ್ಣಿಕ್ಕೇಣಿಗೆ ಹೋಗ್ತಾರೆ ಆಳ್ವಾರರು. ಟ್ರಿಪ್ಲಿಕೇನ್ ಅಂತ ಇವಾಗ ಕರಿತೀವಲ್ಲ, ತಿರುವಳ್ಳಿಕ್ಕೇಣಿ, ಅಲ್ಲಿ ಹೋಗ್ತಾರೆ. ಅಲ್ಲಿ ಹೋಗಿ ಯೋಗನಿಷ್ಠರಾಗಿ ಹಾಗೆಯೇ ತಪಸ್ಸು ಮಾಡಿಕೊಂಡು ಇರ್ತಾರೆ. ಅವರು ಇರೋ ಜಾಗದಲ್ಲಿ ಏಕಾಂತ ಚಿಂತನೆ, ಮಹಾವಿಷ್ಣುವನ್ನೇ ಚಿಂತನೆ ಮಾಡಿಕೊಂಡು ಹಾಗೆ ಯೋಗದಲ್ಲಿ ಮುಳುಗಿ ತುಂಬ ಕಾಲ ಇರ್ತಾರೆ ಅನ್ನೋದು. ಬಂದಾಗ ಒಂದು ದಿವಸ ಏನಾಯಿತು, ಹೀಗಿದ್ದಾಗ ಮಧ್ಯದಲ್ಲಿ ಭಗವಂತನಿಗೆ ಹಾಕಿರುವಂಥ ಒಂದು ಇದು ವಸ್ತ್ರದಲ್ಲಿ ಒಂದು ಸ್ವಲ್ಪ ಛಿದ್ರವಾಗಿರುತ್ತೆ. ಅಂದ ವಸ್ತ್ರ ತೆಗೆದುಕೊಂಡು ತಾನು ಹೊಲಿತಾ ಕೂತಿರ್ತಾರೆ. ವಸ್ತ್ರವನ್ನು ಸೂಜಿ ತಗೊಂಡು ದಾರ ಪೋಣಿಸಿ ಅದಕ್ಕೆ ಹೊಲಿತಾ ಕೂತಿರ್ತಾರೆ. ಆ ಟೈಮಲ್ಲಿ ಕೈಲಾಸದಲ್ಲಿ ಶಿವ ಮತ್ತು ಪಾರ್ವತಿಯರು ನೋಡ್ತಾ ಇರ್ತಾರೆ. ಇವ್ರ ಮೇಲೆ ದೃಷ್ಟಿ ಬೀಳುತ್ತೆ. ಬಿದ್ದು ಪಾರ್ವತಿ ಕೇಳ್ತಾರಂತೆ, ಯಾರು ಈ ಭಕ್ತ, ಇವನು ಹೀಗೆ ಮಾಡ್ತಾ ಇದ್ದಾನಲ್ಲ ಅಂತ. ಅವನು ಭಕ್ತ ಅನ್ನೋದು ಗೊತ್ತಾಗತ್ತೆ. ಹಾಗೇನೆ ಅವನು ಕೂತ್ಕೊಂಡು ಹೊಲಿತಾ ಕೂತಿದ್ದಾನೆ. ಅವನಲ್ಲಿ ತುಂಬ ಇಂಟೆಂಟಾಗಿ ತನ್ನ ಕೆಲಸದಲ್ಲಿ ಮನಸ್ಸನ್ನು ಕೊಟ್ಟು ಮಾಡ್ತಾ ಇದ್ದಾನೆ. ಯಾರು ಇವನು ಅಂತ. ಆವಾಗ ಶಿವ ಹೇಳ್ತಾರಂತೆ, ನೋಡ್ಕೊಂಬರೋಣ ಬಾ ಹೋಗೋಣ ಅಂಥೇಳಿ ಅವರಿಬ್ಬರು ಕೈಲಾಸದಿಂದ ಬರ್ತಾರಂತೆ. ಬಂದು ಇವರು ಮುಂದೆ ನಿಂತ್ಕೋತಾರೆ. ನಿಂತ್ಕೊಂಡ ನೋಡೋದೇ ಇಲ್ಲ ಅವರು. ಅವ್ರ ಪಾಡಿಗೆ ಅವರು ಹೊಲಿಯೋ ಕೆಲಸದಲ್ಲೇ ಇದ್ದಾರೆ ಆಳ್ವಾರರು. ಅದಕ್ಕೆ ಇವನು ಶಿವ ಕೇಳ್ತಾರಂತೆ, ಏನಿದು, ನಾನು ಬಂದಿದ್ದು ನಮ್ಗೆ ಗೊತ್ತಾಗಲಿಲ್ವೋ ತಮಗೆ ಅಂತ. ಇವರು ಉತ್ತರ ಕೊಡ್ತಾರೆ, ಗೊತ್ತಾಯಿತು ಅಂತ. ಗೊತ್ತಿದ್ರು ನೋಡದೇ ಇರೋ ಹಾಗೆ ಮಾಡಿದ್ರಲ್ಲ, ಅದಕ್ಕೆ ಕಾರಣ ಏನು ಅಂತ ಕೇಳ್ತಾನಂತೆ. ಅಂದರೆ ಅವ್ರು ಬಂದಿದ್ದಾರೆ, ನಿಂತ್ಕೊಂಡಿದ್ದಾರೆ ಇಬ್ಬರು ಅಂತ ಗೊತ್ತಾಯಿತು, ಆದರೂ ಅವ್ರ ಕಡೆ ಗಮನ ಕೊಡಲಿಲ್ಲ. ಅದಕ್ಕೆ ಕಾರಣ ಏನು, ನೋಡದೇ ಇದ್ದಾಗಿದೆಯಲ್ಲ ಅಂತ. ಅದಕ್ಕೆ ನಿಮ್ಮಿಂದ ನನಗೇನು ಬೇಕಾಗಿಲ್ಲ, ಅಷ್ಟೇ ಕಾರಣ ಅಂತ ಹೇಳ್ತಾರಂತೆ. ಅಂದರೆ ಶಿವ ಪಾರ್ವತಿಯರು ಬಂದಾಗ ತಮಗೆ ನನಗೇನು ಬೇಕಾಗಿ ನನ್ನ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳೋ ಹಾಗೆ ಹೇಳ್ತಾರಂತೆ. ಅದಕ್ಕೆ ಏನೂ ಬೇಕಾಗಿಲ್ಲ ಅಂತ ಯಾಕೆ ಹೇಳ್ತೀರಾ, ನಾನು ವರ ಕೊಡ್ತೀನಿ ನಿಮಗೆ ಅಂತ ಹೇಳ್ತಾರಂತೆ. ಓ, ವರ ಕೊಡ್ತೀರಾ, ಹಾಗಾದರೆ ನನಗೆ ಮೋಕ್ಷ ಬೇಕು ಕೊಡಿ ಅಂತ ಕೇಳ್ತಾರಂತೆ. ತಕ್ಷಣ ಶಿವ ಏನು ಮಾಡ್ತಾನೆ, ಓ, ಮೋಕ್ಷ ಕೊಡೋದು ನನ್ನ ಜವಾಬ್ದಾರಿ ಅಲ್ಲಪ್ಪ, ಅದಕ್ಕೆ ನಾರಾಯಣನೇ ಹಿಡಿಬೇಕು, ಅವನೇ ಮೋಕ್ಷ ಕೊಡ್ತಾನೆ, ನಾನು ಕೊಡೋಕ್ಕಾಗಲ್ಲ ಅಂತ ಹೇಳ್ಬಿಡ್ತಾರೆ. ಹೌದಾ, ಹಾಗಾದರೆ ಇನ್ನೊಂದು ಕೆಲಸ ಮಾಡಿ, ನಿಮ್ಮ ಪೋರ್ಟ್ಫೋಲಿಯೋ ಏನು, ಸೃಷ್ಟಿ ಸ್ಥಿತಿ ಲಯಕಾರಕನೇ. ಆದ್ದರಿಂದ ಒಂದು ಕೆಲಸ ಮಾಡಿ, ಅದೊಂದು ನನ್ನ ವರ ಅಂತ. ಏನಂತ ಹೇಳಿದ್ರೆ, ಇಂದು ಯಾರು ಮರಣ ಹೊಂದ್ತಾರೋ ಅವ್ರನ್ನ ನಾಳೆ ಮರಣ ಹೊಂದೋ ಹಾಗೆ ಮಾಡಿ ಅಂತ ಕೇಳ್ತಾರಂತೆ. ಲಯಕಾರಕ ಹಾಗೆ ಮಾಡ್ಬೋದಲ್ಲ, ಮಾಡೋದು. ಅಯ್ಯೋ, ಅದೆಲ್ಲ ಮಾಡೋಕ್ಕಾಗಲ್ಲಪ್ಪ ನನಗೆ, ಯಾಕೆಂದರೆ ಅದು ಅವರವರ ಕರ್ಮಕ್ಕನುಗುಣವಾಗಿ ಆಗತ್ತೆ ಕೆಲಸ. ಅದರಿಂದ ಅದು ಮೊದಲೇ ತೀರ್ಮಾನ ಆಗಿಬಿಟ್ಟಿರುತ್ತೆ. ಅವ್ರ ಕರ್ಮಕ್ಕನುವಾಗಿ ಇಷ್ಟು ಕಾಲ ಜೀವಂತವಾಗಿರಬೇಕು, ಇದಾದಮೇಲೆ ಅವ್ರ ಕೆಲಸ ಮುಗಿಸ್ಕೊಂಡು ಹೊರಡಬೇಕು, ಜೀವ ಕಳ್ಕೋಬೇಕು, ಇದೆಲ್ಲ ಇರುತ್ತೆ, ಮರಣ ಹೊಂದಬೇಕು ಅಂತೆಲ್ಲ ಇರುತ್ತೆ. ಅದರಿಂದ ಅದನ್ನೆಲ್ಲ ನಾನೇನು ಮಾಡೋಕ್ಕಾಗಲ್ಲ, ಅದು ಮಾಡೋಕ್ಕಾಗಲ್ವಾ. ಹಾಗಾದ್ರೆ ಒಂದು ಕೆಲಸ ಮಾಡಿ, ನಾನು ಹೊಲಿತಾ ಇದ್ದೀನಿ ಈಗ, ಇದಕ್ಕೆ ಈ ಸೂಜಿ ಒಳಗೆ ದಾರ ಹಾಕಿ ಇದು ಮಾಡಿ ಇದೆಲ್ಲ ಮಾಡೋದು ಬೇಡ, ನೀವು ಸುಮ್ಮನೆ ದಾರ ತಾನಾಗೆ ಬರ್ತಾ ಇರಬೇಕು, ಹಾಗೆ ಮಾಡಿ ಅಂತ ಹೇಳ್ತಾರಂತೆ. ಹಾಗೆ ಅಷ್ಟರೊಳಗೆ ಎಂತಹ ಸಿಲ್ಲಿ ವಿಷಯ ಕೇಳ್ತಾನೆ. ವರ ಕೊಡ್ತೀನಿ ಅಂತ ಹೇಳಿದಾಗ ಇಂಥ ಸಿಲ್ಲಿ ವಿಷಯ ಕೇಳ್ತಾ ಇದ್ದಾನೆ.
ಅಂತ ಹೇಳ್ಬಿಟ್ಟು ಶಿವನಿಗೆ ಕೋಪ ಬಂದ್ಬಿಡ್ತಂತೆ. ಶಿವನಿಗೆ ತುಂಬ ಕೋಪ ಬಂದ್ಬಿಟ್ರೆ ಏನು ಮಾಡ್ತಾನೆ, ಅವನು 3ನೇ ಕಣ್ಣಿದಲ್ಲ ಅದನ್ನು ಒಂದು ತೆಗೆದು ಅದರಿಂದ ತಾನೇ ಒಂದು ಮನ್ಮಥನ ಸುಟ್ಟು ಹಾಕಿದ್ದು. ಹಾಗೆ ಅಂತ ತೆಗೆದು ಅದನ್ನು ಓಪನ್ ಮಾಡಿಬಿಡ್ತಾನೆ ಆಳ್ವಾರ ಮೇಲೆ. ಮಾಡಿದಾಗ ಆ ಜ್ವಾಲೆಗಳು ಬರ್ತಾ ಇರುತ್ತೆ, ಕಿರಣಗಳು ಬಂದು ಇವ್ರ ಹತ್ರ ಬರ್ತಾ ಇರುತ್ತೆ. ಇವರದಲ್ಲಿ ಏನೋ ಸ್ವಲ್ಪನೂ ವಿಚಲಿತರಾಗಲ್ಲ. ಏನು ಮಾಡ್ತಾರೆ, ತಮ್ಮ ಆಳ್ವಾರು ತಮ್ಮ ಕಾಲಿನಲ್ಲಿ ಬಲಪಾದದಲ್ಲಿ ಅಂಗುಷ್ಟ ಇದೆಯಲ್ಲ ಅದರಲ್ಲಿ ಒಂದು ಕಣ್ಣಿರುತ್ತೆ. ಸಾಮಾನ್ಯವಾಗಿ ನಾವು ಇದನ್ನು ಕಾಲಲ್ಲಿ ಕಣ್ಣಿದೆ ಅಂತ ಕೇಳ್ತೀವಲ್ಲ, ಭೃಗು ಮಹರ್ಷಿಗಿತ್ತು. ಭೃಗು ಮಹರ್ಷಿ ಒಬ್ಬರಿಗೆ ಅಲ್ಲ ಭಾರ್ಗವರಿಗೆಲ್ಲ ಇದೆ ಅಂತ ಹೇಳ್ತಾರೆ. ಅದೊಂದು ಪ್ರತೀತಿ, ಅದು ಕಾಲಲ್ಲಿ ಕಣ್ಣಿದೆ ಅಂತ. ಹಾಗೆ ಇವರು ಭಾರ್ಗವರಿಗೆ ಹುಟ್ಟಿದವನು, ಅದರಿಂದಲೇ ಇವರು ಹೇಳೋದು ಭಾರ್ಗವರು ಇವರು ಅಂತ. ಆದರೆ ಸಾಮಾನ್ಯವಾಗಿ ಲೋಕದ ಪ್ರತೀತಿ ಏನಿದೆ ಅಂತ ತಿರುಮಳಿಶೈ ಆಳ್ವಾರು ಒಂಥರ ಕೆಳಜಾತಿಯಲ್ಲಿ ಹುಟ್ಟುತ್ತವಂತೆ. ಯಾಕೆಂದರೆ ಇದು ಬಿದಿರು ಕೆಲಸ ಮಾಡೋರ ಮನೆಯಲ್ಲಿ ಬೆಳೆದ್ರಲ್ಲ, ಅದರಿಂದ ಅವ್ರ ಮಗ ಅಂತ ತಿಳ್ಕೊಂಡು ಒಂಥರ ಕೆಳಗಿನ ಜಾತಿಯವರು ಅಂಥೇಳಿ ಒಂದು ಪ್ರತೀತಿ ಇದೆ. ಆದರೆ ಇವರು ಭಾರ್ಗವರು, ಬ್ರಾಹ್ಮಣ, ಇದರಲ್ಲಿ ಋಷಿಪುತ್ರ ಇವರು ಅಂತ ಜ್ಞಾಪಕ ಇರಬೇಕು. ಯಾತಕ್ಕೆ ಹೇಳಿದೆ ಇದು ಅಂತ ಹೇಳಿದ್ರೆ, ಹಾಗೆ ಇದ್ದಿದ್ದರಿಂದ ಹೊಲಿಯೋ ಕೆಲಸ ಕೋಪ ಕಾಲಲ್ಲಿ ಕಣ್ಣಿತ್ತಲ್ಲ, ಆ ಕಣ್ಣನ್ನು ಓಪನ್ ಮಾಡದಂತೆ, ಕಣ್ಣನ್ನು ತೆರೆದಾಗ ಅಲ್ಲಿಂದ ಆ ಕಿರಣಗಳು ಬರೋಕ್ಕೆ ಶುರುವಾಗೋಯ್ತು. ಅಗ್ನಿ ಕಿರಣಗಳು ಬಂದು ಅದು ಶಿವನ ಕಡೆ ಹೋಗ್ತಾ ಇದೆ. ಹೋಗಿ ಶಿವನ ಕಣ್ಣಿಂದ ಬರೋ ಜ್ವಾಲೆಗಿಂತ ಇದು ಇನ್ನೂ ಪ್ರಖರವಾಗಿದ್ದು ಶಿವನನ್ನೇ ದಹಿಸೋ ಅಂತ ಒಂದು ಕೆಲಸ ಆಗೋಯ್ತು. ಅಷ್ಟು ಪವರ್ಫುಲ್ಲು. ಆವಾಗ ಶಿವನಿಗೆ ಇದಾಗೋಯ್ತು. ಸರಿ, ಅವನು ತನ್ನ ಶಕ್ತಿಯಿಂದ ಮಳೆ ಬರೆಸ್ಕೊಂಡು ಶಾಂತವಾದ ಅಂತ ತಂಪನ್ನು ಉಂಟು ಮಾಡಿಕೊಂಡ ಎಂಬುದಾಗಿ ಹೇಳ್ತಾರೆ. ಹಾಗೆ ಹೇಳಿದ್ರೂ ಕೂಡ, ಹಾಗೆ ಆದರೂ ಕೂಡ ಶಿವನಿಗೆ ಇವರ ಮೇಲೆ ಒಂದು ಕರುಣೆಯಿಂದ ಇವನ ಭಕ್ತಿಯನ್ನು ತುಂಬ ಮೆಚ್ಚಿಕೊಂಡು ಭಕ್ತಿ ಸಾರರಂತ ಒಂದು ಬಿರುದನ್ನು ಕೊಟ್ಟ ಶಿವ ಅಂಥೇಳಿ ಹೇಳ್ತೀವಿ. ಭಕ್ತಿ ಸಾರರ ಆದರೂ ಅಲ್ಲಿಂದ ಭಕ್ತಿ ಸಾರರು ತಿರುಮಳಿಶೈ ಆಳ್ವಾರ್ ಅಂತ ಹೇಳಿ ಹೇಳ್ತಾರೆ. ಅಂದರೆ ಇದರಲ್ಲಿ ಗಮನಿಸಬೇಕಾದ ವಿಷಯ ಏನಂತ ಹೇಳಿದ್ರೆ, ತಾನು ವೈಷ್ಣವರಾಗಿಬಿಟ್ರು. ಮೊದಲು ಶಿವವಾಕ್ಯರಾಗಿದ್ದವರು ಇದ್ದಿದ್ದರೂ ಕೂಡ ಆಮೇಲೆ ಪರಿವರ್ತನೆ ಆಗಿ ವೈಷ್ಣವರಾಗಿಬಿಟ್ರು. ವೈಷ್ಣವರು ಸಾಮಾನ್ಯ ವೈಷ್ಣವರಲ್ಲ, ವೀರ ವೈಷ್ಣವರು ಅಂತ. ಅಂದರೆ ವಿಷ್ಣುವನ್ನು ಬಿಟ್ಟು ಇನ್ಯಾರನ್ನೂ ನಾನು ಆರಾಧನೆ ಮಾಡಲ್ಲ, ಇನ್ಯಾರನ್ನೂ ನಾನು ಏನನ್ನೂ ಕೇಳಲ್ಲ ಅನ್ನೋ ಹಾಗೆ ಅಂಥ ಒಂದು ದೃಢ ಸಂಕಲ್ಪ ಇಟ್ಕೊಂಡು ಮುಂದುವರಿತಾ ಇದ್ದವರು. ಹಾಗಾಗಿ ಶಿವನೇ ನೇರವಾಗಿ ಬಂದು ಪ್ರತ್ಯಕ್ಷವಾದರೂ ಕೂಡ, ಅವನು ವರ ಕೊಡ್ತೀನಿ ಅಂತ ಹೇಳಿದ್ರು ಕೂಡ ನಿನ್ನಿಂದ ನನಗೇನು ಬೇಡಪ್ಪ ಅಂತ ಹೇಳೋವಂಥ ಒಂದು ದಾರ್ಢ್ಯ ಇತ್ತು ಇವರಿಗೆ ಅನ್ನೋದನ್ನು ಗಮನಿಸಬೇಕು. ಆದ್ದರಿಂದಲೇ ಇವರನ್ನು ವೀರವೈಷ್ಣವರು ಅಂತ ಕರೆಯೋದು. ಅಷ್ಟೇ ಅಲ್ಲ, ಶಿವನಿಗೆ ಅದು ಸಂತೋಷವಾಗಿತ್ತು. ಒಂಥರ ಕೋಪ ಮಾಡಿಕೊಂಡ ಅಂತ ಹೇಳಿದ್ರು ಕೂಡ ಕೊನೆಗೆ ಇವರ ಒಂದು ಭಕ್ತಿಯನ್ನು ತುಂಬ ಮೆಚ್ಚಿ ಭಕ್ತಿಸಾರಂಥ ಒಂದು ಬಿರುದನ್ನೇ ಕೊಟ್ಟಿದ್ದನ್ನು ಇಲ್ಲಿ ಗಮನಿಸಬೇಕು. ಇದನ್ನು ಹೇಳ್ತಾರೆ. ಇವತ್ತು ಕೂಡ ತಿರುಮಳಿಶೈಯಲ್ಲಿ ಹೋಗಿ ಆ ದೇವಾಲಯಕ್ಕೆ ಹೋಗಿ ಆಳ್ವಾರ್ ಸನ್ನಿಧಿ ಬಂದಿದೆ, ತಿರುಮಳಿಶೈ ಆಳ್ವಾರ್ ಸನ್ನಿಧಿ ಇದೆ. ಅದರಲ್ಲಿ ಅವರ ಬಲಪಾದ ಗಮನಿಸಿದ್ರೆ ಆ ಬೆರಳ ಹೆಬ್ಬೆಟ್ಟಿದೆಯಲ್ಲ, ಅಲ್ಲಿ ಒಂದು ಕಣ್ಣಿರೋದನ್ನು ಗುರುತಿಸಿದ್ದಾರೆ, ಅಲ್ಲಿ ಇಟ್ಟಿದ್ದಾರೆ. ಅದೆಲ್ಲ ವಿಗ್ರಹದಲ್ಲಿ ನೋಡಬಹುದು ಅಂತ ಹೇಳಿ ಹೇಳ್ತಾರೆ. ಅಲ್ಲೇ ಹೋದವರು ಅದನ್ನು ನೋಡಿ ಹೇಳಬೇಕಷ್ಟೆ. ಇಷ್ಟಾದ ಮೇಲೆ ಇನ್ನೊಂದು ವಿಷಯ ಹೇಳ್ಬಿಡ್ತೀನಿ. ಇನ್ನೂ ಒಂದು 4-5 ವಿಷಯಗಳಿದೆ. ಇನ್ನೊಂದು ವಿಷಯ ಹೇಳ್ಬಿಡ್ತೀನಿ. ಇವರು ಸಿದ್ಧ ಪುರುಷರು ಅಂತ ಹೇಳಿದ್ದೆ. ಸಿದ್ಧಿಗಳು ಇವರಿಗೆ ಸಹಜವಾಗಿ ಬಂದಿತ್ತು. ಇವರು ಸಾಧನೆಯಿಂದ ಬಂದಿರ್ಬೋದು, ಸಹಜವಾಗಿ ಬಂದಿರ್ಬೋದು, ಆ ವಿಷಯಗಳು ನಮ್ಗೆ ಗೊತ್ತಿಲ್ಲ. ಒಟ್ಟಲ್ಲಿ ಸಿದ್ಧಿಗಳು ಇವರಿಗೆ ಇತ್ತು ಅನ್ನೋದನ್ನು ನಾವು ನೋಡ್ತೀವಿ. ಹೇಗೆ ಪಡ್ಕೊಂಡ್ರು ಅನ್ನೋ ವಿವರಗಳೆಲ್ಲ ನಮಗೆ ಸಿಕ್ಕಲ್ಲ. ಆದರೆ ಸಿದ್ಧಪುರುಷರು ಅಂತ ಅಷ್ಟು ಮಾತ್ರ ಇದೆ. ಘಟನೆಯನ್ನೇ ಹೇಳ್ತಾರೆ. ಒಂದು ಸಲ ಬೇರೊಬ್ಬ ಸಿದ್ಧಪುರುಷ ಒಬ್ಬ ಇದ್ದಾನೆ. ಸಿದ್ಧಿಗಳನ್ನು ಅವನು ಸಾಧನೆಯಿಂದ ತುಂಬ ಕಷ್ಟಪಟ್ಟು ಪಡ್ಕೊಂಡಿದ್ದವನು. ಅವನೇನು ಮಾಡ್ತಾನೆ, ಎಂಥ ಸಿದ್ಧಪುರುಷ ಅವನು ಅಂತ ಹೇಳಿದ್ರೆ ಆಕಾಶ ಮಾರ್ಗವಾಗಿ ಬರ್ತಾನೆ ಅಂತ. ಆ ಸಿದ್ಧಿಯು ಅವನಿಗಿತ್ತು. ಹೇಗೆ ಬರ್ತಾನೆ ಅಂತ ಹೇಳಿದ್ರೆ ಹುಲಿಯನ್ನು ವಾಹನವಾಗಿ ಮಾಡ್ಕೋತಾರಂತೆ. ಎಂಥ ಧೈರ್ಯಶಾಲಿ ನೋಡಿ. ಹುಲಿ ಮೇಲೆ ಕೂತ್ಕೊಂಡು ಸವಾರಿ ಮಾಡಿಕೊಂಡು ವಾಹನವಾಗಿ ಅದನ್ನು ಬಳಸ್ಕೊಂಡು ಅಲ್ಲಿಂದ ಬರ್ತಾ ಇದ್ದಾನೆ. ಅವನ ಉದ್ದೇಶ ಏನಂತ ಹೇಳಿದ್ರೆ, ಇವ್ರ ಬಗ್ಗೆ ಕೇಳಿದ್ದ, ಈ ತಿರುಮಳಿಶೈ ಆಳ್ವಾರ್ ಬಗ್ಗೆ ಕೇಳಿಬಿಟ್ಟು
ಇವರಿಗೆ ಸಿದ್ಧಿ ಇದೆ ಅನ್ನೋದು ಸುಮಾರಾಗಿ ಕೇಳಿ ಬಂದಿತ್ತು. ಆದರೆ ತನ್ನ ಸಿದ್ಧಿಯನ್ನು ಪರೀಕ್ಷೆ ಮಾಡ್ಕೋಬೇಕು ಇವ್ರ ಮೇಲೆ ಅಂಥೇಳಿ ಬರ್ತಾ ಇದ್ದಾನೆ. ಅಲ್ಲಿ ಬರ್ತಾ ಇರುವಾಗ ಆಕಾಶ ಮಾರ್ಗವಾಗಿ ಮೇಲಿಂದ ಬರ್ತಾ ಇರುವಾಗ ಇವರು ಕೆಳಗಡೆ ಕೂತ್ಕೊಂಡು ತಪಸ್ ಮಾಡ್ತಾ ಇದ್ದಾರೆ, ಯೋಗ ನಿಷ್ಠೆಯಲ್ಲಿದ್ದಾರೆ. ಇದಾಗಿ ಇವ್ರ ಹತ್ರ ಬಂದಾಗ ಇವ್ರು ನೇರಕ್ಕೆ ಬಂದ ತಕ್ಷಣ ಅವ್ರು ಮುಂದೆ ಹೋಗೋಕ್ಕೆ ಆಗಲಿಲ್ಲ, ಹಾಗೆ ತಡೆದು ಬಿಡುತ್ತಂತೆ. ತಡೆದು ಬಿಟ್ಟು ಆವಾಗಲೇ ಅವ್ನಿಗೆ ಗೊತ್ತಾಯಿತು, ನನಗೆ ಯಾವುದೋ ತಡೀತಾ ಇದೆ, ಹಾಗಾದರೆ ಇವರೇ ಅಲ್ಲಿ ಕೆಳಗಡೆ ಇದ್ದಾರೆ, ಇಂಥ ಯೋಗ ಪುರುಷರ ಅವರು ಅನ್ನೋದು ಒಂಥರ ಅವನ ಮನಸ್ಸಿಗೆ ಬಂದಿದೆ. ಬಂದ್ಬಿಟ್ಟು ಇನ್ನು ಇವ್ರು ನೋಡಬೇಕು ಅಂತ ಬಂದ್ರೆ ಅಲ್ಲಿಂದ ಎಳೀತಾನೆ, ಎಳೆದು ಭೂಮಿಗೆ ಬರ್ತಾನೆ. ಭೂಮಿಗೆ ಬಂದು ಇವರು ನೋಡ್ತಾನೆ, ತಪಸ್ ಮಾಡ್ತಾ ಇದ್ದವರು ಕರೀತಾನೆ, ಎಬ್ಬಿಸ್ತಾನೆ, ಎಲ್ಲ ಮಾಡ್ತಾನೆ. ಎಲ್ಲ ಆದಮೇಲೆ ಅವರು ಹೇಳ್ತಾರೆ, ಅವರು ಸಮಾಧಿಯಿಂದ ಎದ್ದು ಅವರು ಕೂತ್ಕೊಂಡು ಅವರು ಪಾಡಿಗೆ ಅವರು ಕಣ್ಮುಚ್ಚಿ ಕೂತ್ಕೊಂಡಿರೋವಾಗ ಇವನು ಕೇಳ್ತಾನೆ, ಏನಿದು ಈ ಥರ ಹರಕಲ್ ಬಟ್ಟೆ ಹಾಕ್ಕೊಂಡಿದ್ದೀರಾ? ಅವರು ಒಂಥರ ಹರಕಲ್ ಬಟ್ಟೆ ಹಾಕ್ಕೊಂಡು ಅವ್ರ ಪಾಡಿಗೆ ಧ್ಯಾನ ಮಾಡ್ತಾ ಇದ್ದವರು, ಅವ್ರಿಗೆ ಬೇಕಾಗಿದ್ದು ಅಷ್ಟೇ ಅದನ್ನೇ ಮಾಡ್ತಾಯಿದ್ರು, ಹೀಗೆ ಹಾಕ್ಕೊಂಡಿದ್ದೀರಾ ಅಂಥೇಳಿ, ಅದೆಲ್ಲ ಬೇಡ ಅಂಥೇಳಿ ತಾನು ಈ ಕೈ ಮಾಡಿ ಮಾಡಿದ ತಕ್ಷಣ ಅವನ ಒಂದು ಸಿದ್ಧಪುರುಷ ಹೇಗಿದ್ದರು, ಅದಕ್ಕೋಸ್ಕರ ಅವನ ಕೈಯಲ್ಲಿ ಪವಾಡದ ತರಹ ಬಂದಾಗ ಒಂದು ಒಳ್ಳೆ ವಸ್ತ್ರ ಬಂತಂತೆ, ರೇಷ್ಮೆ ವಸ್ತ್ರ, ಫಳ ಫಳ ಹೊಳಿತಾ ಇರೋ ರೇಷ್ಮೆ ವಸ್ತ್ರ ಬಂದು, ನೋಡಿ ಇದನ್ನು ಹಾಕೊಂಡು ಉಟ್ಕೊಳ್ಳಿ, ನೀವು ಇದನ್ನು ಬಟ್ಟೆ ಅಂದರೆ ನೀವು ಉಟ್ಕೊಂಡಿರೋ ಬಟ್ಟೆ ಹರಕಲು ಬಟ್ಟೆಯನ್ನು ತೆಗೆದುಹಾಕಿ ಅಂತ ಹೇಳಿದ್ನಂತೆ. ಇವರು ಒಂಥರ ಮಂದಹಾಸ ಮಾಡಿಬಿಟ್ಟು ಹೇಳಿದಂತೆ, ತನ್ನ ಕೈಯನ್ನು ಹೀಗೆ ಎಡಗೈಯನ್ನು ಹೀಗೆ ನೀಡಿದಂತೆ, ನೀಡಿದ ತಕ್ಷಣ ಒಂದು ವಸ್ತ್ರ ಬಂದ್ಬಿಡ್ತಂತೆ ಕೈಗೆ ಬಂದು, ಏನು ಹೊಳಿತಾ ಇದೆ ಅದು, ಅವನು ಕೊಟ್ಟ ಪಟ್ಟು ವಸ್ತ್ರ ಇದೆಯಲ್ಲ ಇದ್ರ ಮುಂದೆ ಅದು ಏನೂ ಇಲ್ಲ ಅನ್ನೋ ಹಾಗೆ ಅಷ್ಟು ತಳ ಅಂತ ಹೊಳಿತಾ ಇದೆ ಅಂತ ವಸ್ತ್ರವನ್ನು ತೋರಿಸಿದಂತೆ. ಅಂದರೆ ನೀನು ಏನೋ ಕೇಳ್ತಾ ಇದೆ ಮುಟ್ಕೊಂತ, ನನಗೂ ಇದನ್ನು ಬರೆಸೋ ಸಾಮರ್ಥ್ಯ ಇದೆ, ಶಕ್ತಿ ಇದೆ, ಆದರೆ ನನಗದು ಬೇಡಪ್ಪ, ನಾನು ಯಾವ್ದು ಹಾಕ್ಕೊಂಡ್ರೆ ಅಷ್ಟೇ ಸಾಕು ನನಗೆ ಅನ್ನೋದನ್ನು ಬಾಯಿ ಬಿಟ್ಟು ಹೇಳದೆ ಅದನ್ನು ತೋರಿಸ್ಬಿಟ್ಟು, ಅದು ನೀನು ಬಲಗೈಯಲ್ಲಿ ಯಾವ್ದು ಮಾಡ್ತೀನಿ, ಎಡಗೈಯಲ್ಲೇ ಮಾಡೋಕ್ಕೆ ಸಾಧ್ಯ ಅನ್ನೋದನ್ನು ತೋರಿಸ್ಕೊಟ್ರಂತೆ. ಅವನಿಗೆ ಒಂಥರ ನಾಚಿಕೆ ಆಗೋಯ್ತು, ಅಯ್ಯೋ ಹೀಗಾಯ್ತಲ್ಲ ಅಂಥೇಳಿ ಮತ್ತೆ ಬಿಡಲಿಲ್ಲ, ಏನು ನೋಡ್ಬೇಡ ಅಂಥೇಳಿ ಮುಂದುವರಿಸ್ತಾನೆ. ಅವರು ಒಂದು ತುಳಸಿ ಮಾಲೆಯನ್ನು ಹಾಕ್ಕೊಂಡಿದ್ದಾರೆ, ಅದ್ರ ಜೊತೆಗೆ ಈ ತಾವರೆ ದಂಟು ಇದೆಯಲ್ಲ ಅದರಲ್ಲಿ ಮಣಿಗಳು ಮಾಡ್ತಾರೆ, ಅದರಲ್ಲಿ ಪೋಣಿಸಿ ಅದೊಂದು ಹಾರ ತರಹ, ಆ ಹಾರನೂ ಹಾಕ್ಕೊಂಡಿದ್ದಾರೆ ಇವರು ಆಳ್ವಾರರು. ಇವರೇನು ಮಾಡ್ತಾನೆ, ಅದನ್ನೆಲ್ಲ ಯಾಕೆ ಹಾಕೋತೀರಾ, ನಾನು ರತ್ನ ಖಚಿತವಾದ ಒಂದು ಮಾಲೆಯನ್ನು ಕೊಡ್ತೀನಿ ಅಂತ ಹೇಳಿ ಮತ್ತೆ ಅವನ ಪವಾಡದಲ್ಲಿ ಕೈಯನ್ನು ಹೀಗೆ ಮಾಡಿ ಬರೆಸ್ತಾ ಒಂದು ಹಾರ ಬರೆಸಿ ಇದನ್ನು ಹಾಕ್ಕೊಳ್ಳಿ ಅಂತ ಹೇಳಿ ಕೊಡ್ತಾರಂತೆ. ಅವರು ಏನೂ ಇಲ್ಲ, ತಾನು ಧರಿಸಿರೋ ಒಂದು ತುಳಸಿ ಮಾಲೆಯಲ್ಲಿ ಒಂದು ದಳವನ್ನು ಹೀಗೆ ತೆಗೆದು ಕೈಯಲ್ಲಿ ಇಟ್ಕೊಂಡ ತಕ್ಷಣ ಅದು ನವರತ್ನ ಖಚಿತವಾದ ಒಂದು ಹಾರ ಆಗೋಯ್ತಂತೆ. ಒಂದೇ ಒಂದು ರತ್ನದ ಹಾರ, ನವರತ್ನ 9 ರತ್ನಗಳು ಇರುವಂಥ ಹಾರ ಆಗೋಯ್ತು. ಅಂದರೆ ಕ್ಷಣ ಮಾತ್ರದಲ್ಲಿ ಬರೆಸೋವಂಥ ಸಾಮರ್ಥ್ಯ ಅವರಿಗಿತ್ತು, ಅಂಥ ಸಿದ್ಧ ಪುರುಷರಾಗಿದ್ದರು ಅಂತ. ಸಿದ್ಧಿ ಅಂತ ಹೇಳಿದ್ರೆ ಪವಾಡ ಪುರುಷರಾಗಿದ್ದರು ಅನ್ನೋ ಮಾತನ್ನೇ ಹೇಳ್ಬೋದು. ಇಲ್ಲಿ ಸಿದ್ಧಪುರುಷ ಅಂದರೆ ಸಮಾಧಿಯನ್ನು ಹೊಂದವರು ಅನ್ನೋ ಅರ್ಥದಲ್ಲೂ ಸುಮಾರಾಗಿ ಅನೇಕ ಕಡೆ ಹೇಳ್ತಾರೆ. ಇಲ್ಲಿ ಸಿದ್ಧಿ ಅಂದರೆ ಸಿದ್ಧಿಗಳೇ ಇತ್ತು ಇವರಿಗೆ, ಪವಾಡಗಳಿತ್ತು, ಪವಾಡ ಪುರುಷರು ಅನ್ನೋ ಅರ್ಥದಲ್ಲೂ ಇದನ್ನು ಹೇಳ್ಬೋದು ಅಂಥದ್ದಾಗಿತ್ತು. ಎಲ್ಲ ಆದಮೇಲೆ ಅವನಿಗೆ ಅಯ್ಯೋ ಎಂಥ ಮಹಾನ್ ಭಾವರಪ್ಪ ಇವರು ಅಂಥೇಳಿ ಒಪ್ಕೊಂಡು ಕ್ಷಮಾಪಣೆ ಕೇಳಿ, ತಾನು ಪರೀಕ್ಷೆ ಮಾಡೋಕ್ಕೋಸ್ಕರ ಬಂದಿದ್ದಕ್ಕೆ ಕ್ಷಮಾಪಣೆ ಕೇಳಿ ಅವ್ರು ನಮಸ್ಕಾರ ಮಾಡಿ ಹೊರಟು ಬಂದುಬಿಟ್ಟ ಅಂತ ಕೇಳ್ತೀವಿ. ಹಾಗೆ ಪವಾಡ ಪುರುಷರು ಅಂತ ಹೇಳಿದಾಗ ಇದೊಂದು ಮಾತು, ಒಂದು ಘಟನೆಯನ್ನು ಸುಮಾರಾಗಿ ಹೇಳ್ತಾರೆ, ಅದನ್ನು ಜ್ಞಾಪಿಸ್ಕೊಂಡೆ. ಹೀಗೆ ಇನ್ನೊಂದು 3-4 ಘಟನೆಗಳಿದೆ, ಅದು ಸ್ವಲ್ಪ ಸಮಯ ಆಗುತ್ತೆ, ಅದನ್ನು ಮುಂದಿನ ವಾರ ಇಟ್ಕೊಳ್ಳೋಣ ಅಂತ ಹೇಳಿ. ಮತ್ತು ಅವರ ಆಶರಗಳಿದೆಯಲ್ಲ ಅದು ಮುಖ್ಯ. ಆಳ್ವಾರ್ ಅಂತ ಆದಮೇಲೆ ಮುಖ್ಯವಾಗಿ ಅದನ್ನೇ ನಾವು ಜಾಸ್ತಿ ಹೇಳಬೇಕಾದ್ರೆ, ಇಲ್ಲಿ ಒಂದು ತೊಂದರೆ ಏನಂತ ಹೇಳಿದ್ರೆ ಇದೆಲ್ಲ ತಮಿಳಲ್ಲಿದೆ, ಅದನ್ನು ವಿವರಿಸಿ ಹೇಳಬೇಕು ಅಂತ ಹೇಳಿದ್ರೆ ತುಂಬ ಸಮಯ ಆಗುತ್ತೆ, ಅದಕ್ಕೆ ಅಧ್ಯಯನವೂ ತುಂಬ ಬೇಕು, ಅಷ್ಟು ಮಾಡೋಕ್ಕಾಗಲ್ಲ. ಒಂದೊಂದು ಪದವು ಕೂಡ ಕೆಲವೆಲ್ಲ ಕ್ಲಿಷ್ಟವಾಗೂ ಇರುತ್ತೆ. ಅದು ಒಂಥರ ವಿಶೇಷವಾದ ವೃತ್ತದಲ್ಲಿ ಇದೆ ಇವತ್ತು ಮಾಡಿದ್ದು, ತಿರುಚಂದ ವೃತ್ತಮ್ ಅಂತ. ಕೇಳೋದು ತುಂಬ ಚೆನ್ನಾಗಿರುತ್ತೆ, ಬುಳ ಅಂತ ಹೊಳ್ತಾ ಇರುತ್ತೆ ಪದಗಳೆಲ್ಲ, ಕೇಳೋದು ಚೆನ್ನಾಗಿರುತ್ತೆ. ಕೆಲವು ಭಾಷೆಗಳನ್ನು ಹೇಳ್ಬೋದು ಅಷ್ಟೇ, ಅರ್ಥ ಎಲ್ಲ ಹೇಳಬೇಕಾದ್ರೆ ತುಂಬ ಸಮಯ ಬೇಕು. ಅದರಿಂದ ಆ ಕಡೆ ಹೋಗದೆ ಕೆಲವು ಘಟನೆಗಳ ಮೂಲಕ ಅವರ ಚರಿತ್ರೆಯನ್ನು ಹೇಳೋ ವಿಷಯ, ಒಂಥರ ವಿಶೇಷವಾದ ಒಂದು ವಿಷಯ. ಇಷ್ಟು ವಿಸ್ತಾರವಾದ ಒಂದು ಸಾಮರ್ಥ್ಯವನ್ನು, ಶಕ್ತಿಗಳನ್ನು ಇಟ್ಕೊಂಡಂಥ ಅವರು ಮಹಾಪುರುಷರು, ಮಹಾನುಭಾವರು ಇವರು ಅಂತ ಆಳ್ವಾರರು ಅಂಥೇಳಿ ಅವರಿಗೆ ನಮಸ್ಕರಿಸ್ತಾ, ಅವರು ಯಾರನ್ನು ಹೃದಯದಲ್ಲಿ ಇಟ್ಕೊಂಡು, ಕೆಲವು ಕಾಲ ಶಿವನನ್ನು ಹೃದಯದಲ್ಲಿ ಇಟ್ಕೊಂಡು
ಶಿವನ ಬಗ್ಗೆ ಕೆಲವು ಸ್ತೋತ್ರಗಳನ್ನೆಲ್ಲ ಮಾಡ್ತಾ ಇದ್ರು. ಹಾಗೆ ಶಿವ ವಾಕ್ಯರಾಗಿದ್ದರು, ಅಂಥ ಉನ್ನತವಾದ ಸ್ಥಿತಿಯನ್ನು ಹೊಂದವರಾಗಿದ್ದರು ಅವರು. ಹಾಗೆಯೇ ಮುಂದೆ ವೈಷ್ಣವರಾಗಿ, ವೀರವೈಷ್ಣವರಾಗಿ, ಹಾಗೆ ಭಗವಂತನೇ ನಾರಾಯಣನ್ನೇ ಹೃದಯದಲ್ಲಿ ಇಟ್ಕೊಂಡಿದ್ದರು. ಮತ್ತು ಪೂರ್ತಿ ಭಗವಂತನನ್ನು, ವಿಷ್ಣುವನ್ನು ತನ್ನ ವಶಕ್ಕೆ ತೆಗೆದುಕೊಂಡ್ಬಿಟ್ಟಿದ್ರು. ಇವರು ಹೇಳಿದ ಹಾಗೆ ಅವನು ಭಗವಂತ ಕೇಳೋ ಹಾಗೆ ಮಾಡಿಕೊಂಡಲ್ಲ, ಅದು ವಶಕ್ಕೆ ತೆಗೆದುಕೊಳ್ಳೋದು ಅಂತ. ಹಾಗೆ ಅವನು ಈ ಪ್ರೀತಿಯಿಂದ ಇಷ್ಟಪಟ್ಟೆ ಇವರು ಹೇಳಿದೆಲ್ಲ ಮಾಡ್ತಾ ಇದ್ದ. ಪ್ರೀತಿಯಿಂದ ಭಕ್ತ, ಪ್ರೀತಿಯಿಂದ ಕೇಳ್ತಾನೆ, ಅದನ್ನು ಅವನು ಕೂಡ ಒಪ್ಕೊಂಡು ಮಾಡ್ತಾನೆ, ಹೇಳಿದೆಲ್ಲ ಮಾಡ್ತಾನೆ ಅನ್ನೋದಕ್ಕೆ ಉದಾಹರಣೆಯಾಗಿದ್ದರು. ಅಂಥ ಮಹಾಪುರುಷರು ಆಳ್ವಾರರಿಗೆ ನಮಸ್ಕರಿಸ್ತಾ, ಅವರ ಹಿಂದೆ ಆಡಿಸ್ತಾ ಇದ್ದಂಥ, ಆಳ್ವಾರನ ಆಡಿಸ್ತಾ ಇದ್ದಂಥ ಮಹಾಪುರುಷನಿಗೂ ಕೂಡ ನಮಸ್ಕರಿಸ್ತಾ ಇಂದಿನ ಪಾಠವನ್ನು ಮಂಗಲಂ ಶ್ರೀನಿವಾಸಾಯ ರಂಗನಾಥಾಯ ಮಂಗಳಂ ವಿಜ್ಞಾನಮಂದಿರಾಧಾರ ಮೌನಸ್ತಂಭಾಯ ಮಂಗಲಂ ಮಂಗಲಂ ವಿಜಯಾಂಬಾಯೈ ಶರಣ್ಯೇ ಮಮ ಮಂಗಲಂ ಅಷ್ಟಾಂಗಯೋಗವಿಜ್ಞಾನ ಮಂದಿರೇಶಾಯ ಮಂಗಲಂ.